ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಮೆಗಾ ಸುದ್ದಿಯಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ ಅಂತ ಸರ್ಕಾರಗಳು ಏನೇ ಕ್ರಮ ತೆಗೆದುಕೊಂಡರೂ ಕೂಡ ಪ್ರತಿ ವರ್ಷ, ಪ್ರತಿ ದಿನ, ಪ್ರತಿ ವಾರ ಈ ಬೀದಿ ನಾಯಿ ಹಾವಳಿಗಳಿಗೆ ಚಿಕ್ಕ ಚಿಕ್ಕ ಮಕ್ಕಳುಗಳು ಬಲಿಯಾಗ್ತಾ ಇರೋದು, ಗಾಯಗಳಿಗೆ ಒಳಗಾಗ್ತಾ ಇರುವಂತಹ ಬೆಳವಣಿಗೆಗಳಾಗ್ತಾ ಇದೆ. ಹಾಗಾದರೆ ಇವುಗಳ ನಿಯಂತ್ರಣಕ್ಕೇನು ಕ್ರಮ? ನಾವು ಶ್ವಾನವನ್ನು ನಿಯತ್ತಿನ ಪ್ರಾಣಿ ಅಂತ ಕರಿತೀವಿ. ನಿಯತ್ತಿಗೆ ಮತ್ತೊಂದು ಹೆಸರು ನಾಯಿ ಅಂತ ನಾವು ಅನೇಕ ಬಾರಿ ಉಲ್ಲೇಖ ಮಾಡ್ತೀವಿ. ಆದರೆ ಗುಂಪು ಗುಂಪಾಗಿ ಸೇರುವಂತಹ ಬೀದಿ ನಾಯಿಗಳು ಸಾರ್ವಜನಿಕರ ಮೇಲೆ, ಚಿಕ್ಕ ಚಿಕ್ಕನಾದಂತಹ ಮಕ್ಕಳ ಮೇಲೆ, ಶಾಲೆಗೆ ಹೋಗ್ತಾ ಇದ್ದಂತಹ ಯುವಕ ಯುವತಿಯರ ಮೇಲೆ ಏಕಾಏಕಿಯಾಗಿ 6-7 ನಾಯಿಗಳು ಗುಂಪಾಗಿ ದಾಳಿ ಮಾಡ್ತಾ ಇರುವಂತಹ ಪ್ರಕರಣಗಳು ವರದಿಯಾಗ್ತಾ ಇದೆ. ಒಂದು ಕಡೆ ಸರ್ಕಾರಗಳು ಅಂಕಿಅಂಶದ ಮುಖಾಂತರ ನಾಯಿಗಳ ನಿಯಂತ್ರಣ ಮಾಡ್ತಾ ಇದ್ದೀವಿ, ನಿಯಂತ್ರಣಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಎನ್ನುವಂತಹ ನೆಪವನ್ನು ಕೊಟ್ಟು ಸಾರ್ವಜನಿಕರನ್ನು ಸಮಾಧಾನ ಪಡಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ನಾಯಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅಂದರೆ ಹೋದ ವರ್ಷ ಗಣತಿ ಮಾಡಿದಂತಹ ಸಮಯದಲ್ಲಿ ಬೀದಿ ನಾಯಿಗಳ ಸಂಖ್ಯೆ ಜಾಸ್ತಿ ಇತ್ತು. ಅದನ್ನು ಈಗ ಮಾಡಿದಾಗ ಅದರ ಪ್ರಮಾಣ ಕಡಿಮೆ ಆಗಿದೆ. ಆದರೆ ಹೀಗೆ ದಾಳಿಯಾಗುವಂತಹ ಪ್ರಕರಣಗಳು ಮಾತ್ರ ಜಾಸ್ತಿ ಆಗ್ತಾ ಇದೆ. ಕಾರಣಗಳೇನಿದಕ್ಕೆ? ಇದನ್ನು ನಿಯಂತ್ರಣ ಹೆಂಗೆ ಮಾಡ್ಬೋದು? ನಾಯಿ ಕಡಿತ ಆದಂತಹ ಸಮಯದಲ್ಲಿ ಚಿಕಿತ್ಸೆ ಏನು ಎತ್ತ? ಇದೇ ಇವತ್ತಿನ ವಿಶೇಷ. ಬೌ ಬೌ ಹಾವಳಿ, ಮಕ್ಕಳೇ ಟಾರ್ಗೆಟ್. ರಾಜಧಾನಿಯ ಜನರೇ ಹುಷಾರ್. ಯಾಕಂದ್ರೆ ಬೆಂಗಳೂರಿನ ಎಲ್ಲ ಕಡೆಯೂ ಕೂಡ ಇದೀಗ ಬೀದಿ ನಾಯಿಯ ಹಾವಳಿ ಜಾಸ್ತಿ ಆಗ್ತಾ ಇರೋದು. ಮಿತಿ ಮೀರಿದೆ ಬೀದಿ ನಾಯಿಗಳ ಅಟ್ಟಹಾಸ. ಬೆಂಗಳೂರಿನ ಬೀದಿ ನಾಯಿಗಳಿಗೆ ಮಕ್ಕಳೇ ಟಾರ್ಗೆಟ್ ಅಂತ 5 ತಿಂಗಳಲ್ಲಿ 18,140 ಮಂದಿಗೆ ನಾಯಿ ಕಡಿತ ಆಗಿದೆ. 5 ತಿಂಗಳಲ್ಲಿ 18,140 ಮಂದಿಗೆ ನಾಯಿ ಕಡಿತ ಆಗಿದೆ. ಬೆಂಗಳೂರಿನ ಪಂಚಪಾಲಿಕೆ ಅಧಿಕಾರಿಗಳು ಎಲ್ಲಿದ್ದಾರೆ? ಏನು ಮಾಡ್ತಿದ್ದಾರೆ? ಯಾಕೆ ನಿಯಂತ್ರಣಕ್ಕೆ ಬರ್ತಾ ಇಲ್ಲ? ನಿಯಂತ್ರಣಕ್ಕೆ ಬರಬೇಕಾದ್ರೆ ಏನು ಮಾಡಬೇಕು? ಲಸಿಕೆಯ ದೃಷ್ಟಿಯಲ್ಲಿ ಸಾಮೂಹಿಕವಾಗಿ ನಾಯಿಗಳ ನಿಯಂತ್ರಣ ಏನು ಮಾಡಬೇಕು? ಹಾಗಾದರೆ ಆಪರೇಷನ್ ಹೆಸರಲ್ಲಿ ದುಡ್ಡಿನ ಲೂಟಿ ಆಗ್ತಾ ಇದೆ ಅನ್ನುವಂಥದ್ದೊಂದು ಪ್ರಶ್ನೆ ಇದೆ. ದುಡ್ಡಿನ ಲೂಟಿ ಆಗ್ತಾ ಇದೆ ಅಂತ ಇತ್ತೀಚೆಗೆ ಬೆಂಗಳೂರಿನ ಸಹಕಾರ ನಗರದ ಇಂದೋರ್ ಸ್ಟೇಡಿಯಂನಲ್ಲಿ ಒಬ್ಬ ಚಿಕ್ಕ ಮಗುವಿಗೆ 6 ನಾಯಿಗಳು ಏಕಾಏಕಿಯಾಗಿ ದಾಳಿ ಮಾಡಿ ಕಚ್ಚಿದಂತಹ ಒಂದು ಪ್ರಕರಣ ವರದಿಯಾಯಿತು. ಆ ಪ್ರಕರಣದ 3 ದಿನಗಳ ಹಿಂದೆ ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ಶಾಲೆಗೆ ಹೋಗ್ತಾ ಇದ್ದಂತಹ ವಿದ್ಯಾರ್ಥಿನಿಯ ಮೇಲೆ ಏಕಾಏಕಿಯಾಗಿ ಗುಂಪುಗಟ್ಟಿದಂತಹ ನಾಯಿಗಳು ಬಂದು ದಾಳಿ ಮಾಡಿದ್ದು, ಗಾಯಕ್ಕೊಳಗಾದ್ಲು ವಿದ್ಯಾರ್ಥಿನಿ. ಯಾರು ಹೊಣೆ ಇದಕ್ಕೆ? ಯಾರು ಹೊಣೆ? ನಾಯಿಗಳ ನಿಯಂತ್ರಣ ಅಂತಾರೆ, ಬೀದಿ ನಾಯಿಗಳನ್ನು ನಿಯಂತ್ರಣಕ್ಕೆ ತರ್ತೀವಿ ಅಂತಾರೆ, ಲಸಿಕೆ ಕೊಡ್ತೀವಿ ಅಂತಾರೆ, ಸಂತಾನಹರಣ ಚಿಕಿತ್ಸೆ ಅಂತಾರೆ. ಹಾಗಾದ್ರೆ ಎಲ್ಲಿ ಹೋಗ್ತಾ ಇದೆ ಹಣ? ಯಾಕೆ ಇಂತಹ ಪ್ರಕರಣಗಳು ಪ್ರತಿನಿತ್ಯವೂ ಕೂಡ ಬೆಂಗಳೂರಿನಲ್ಲಿ ವರದಿ ಆಗ್ತಾ ಇದೆ? ಸುಪ್ರೀಂ ಕೋರ್ಟ್ ಕೂಡ ಬೀದಿ ನಾಯಿಗಳ ಬಗ್ಗೆ ಮಾತನಾಡುವಂತಹ ಪರಿಸ್ಥಿತಿ ಬಂದಿತ್ತು. ಪ್ರತಿಯೊಬ್ಬ ಸಾರ್ವಜನಿಕರಿಗೆ ಘನತೆಯಿಂದ ಬದುಕುವಂತಹ ಹಕ್ಕಿದೆ. ಬೀದಿ ನಾಯಿಗಳ ಹಾವಳಿಗೆ ಆ ಬದುಕು ಮುರಾವಟ್ಟಿ ಆಗಬಾರದು ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಬದುಕನ್ನ ಅಂತ್ಯ ಮಾಡಬಾರದು ಅನ್ನುವ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ಕೊಡ್ತು ಬೀದಿ ನಾಯಿ ವಿಚಾರದಲ್ಲಿ. ಬೀದಿ ನಾಯಿಗಳನ್ನ ಅಂದ್ರೆ ಬೆಂಗಳೂರಿನ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯ ಪಂಚಪಾಲಿಕೆಗಳೇನಿದೆ ಅವುಗಳ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಅವುಗಳನ್ನು ಒಂದೇ ಕಡೆ ಕೂಡಿ ಹಾಕಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಶೆಲ್ಟರ್ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ರು. ಅದಾದ ನಂತರ
ಶಾಲಾ ಆವರಣದಲ್ಲಿ ಬೀದಿ ನಾಯಿಗಳು ಅಥವಾ ಶಾಲೆಯ ಅಕ್ಕಪಕ್ಕದಲ್ಲಿ ಬೀದಿ ನಾಯಿಗಳ ಪ್ರಮಾಣ ಎಷ್ಟಿದೆ, ಅವುಗಳ ಅಂಕಿ ಸಂಖ್ಯೆ ನೋಡ್ಕೊಳ್ಬೇಕು ಅಂತ ಶಾಲಾ ಶಿಕ್ಷಕ ಮತ್ತು ಶಿಕ್ಷಕಿಯರಿಗೆ ಬೀದಿ ನಾಯಿಗಳ ಗಣತಿ ಕೆಲಸವನ್ನು ಕೂಡ ಕೊಡೋ ಪ್ರಯತ್ನವನ್ನ ಇದೇ GBA ಅವರು ಮಾಡಿದರು. ಇದು ಒಂದು ಸಾರ್ವಜನಿಕ ವಲಯದಲ್ಲಿ ವ್ಯಾಪಕವಾದಂಥ ಆಕ್ರೋಶಕ್ಕೆ ಕಾರಣ ಆಯಿತು. ಎಲ್ಲಕ್ಕಿಂತ ಹೆಚ್ಚಾಗಿ ನಾಯಿಗಳಿಗಾಗಿನೇ ಚಿಕನ್ ರೈಸ್ ಭಾಗ್ಯವನ್ನು ಕೂಡ ಕೊಡೋದಕ್ಕೆ ಸರ್ಕಾರ ಮುಂದಾಗಿತ್ತು. ಚಿಕನ್ ರೈಸ್ ಭಾಗ್ಯ ಅದಕ್ಕಾಗಿ ಕೋಟಿ ಕೋಟಿ ಹಣವನ್ನು ಕೂಡ ಮೀಸಲಿಟ್ಟಿದ್ರು, ಟೆಂಡರ್ ಅನ್ನು ಕೂಡ ಕರೆಯಲಾಗಿತ್ತು. ಇದರರ್ಥ ನಾಯಿಗಳ ನಿಯಂತ್ರಣವು ಅಥವಾ ನಾಯಿಗಳ ನಿಯಂತ್ರಣ ರೂಪದಲ್ಲಿ ದುಡ್ಡನ್ನ ಹೊಡೆಯುವಂತಹ ಲೂಟಿ ಕಾರ್ಯವು ಅಂತ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಒಂದು ಸರ್ಕಾರದ ವಲಯದಲ್ಲಾದರೆ, ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಈ ಕಸವನ್ನ ಎಲ್ಲಿ ಬೇಕಾದಲ್ಲಿ ಎಸೆಯಲಾಗುತ್ತೆ. ಅದು ಹಸಿ ಕಸ, ಒಣ ಕಸ, ಮಾಂಸದ ತ್ಯಾಜ್ಯ, ಈ ಬ್ಲಾಕ್ ಸ್ಪಾಟ್ಗಳು ಅಂತೇನು ಕರೀತಾರೆ, ಎಲ್ಲ ಕಡೆಯೂ ಕೂಡ ಕಸಗಳನ್ನು ಎಸೆಯಲಾಗುತ್ತೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಒಂಟಿ ಬಾಲಕಿ ಏಕಾಏಕಿಯಾಗಿ ಗುಂಪುಗಟ್ಟಿದಂತಹ ನಾಯಿಗಳು ಈ ರೀತಿಯಾಗಿ ಆಹಾರವನ್ನು ತಿಂದಂತೆ ತಿಂತಾ ಇದ್ದಾವೆ. ಯಾರು ಹೊಣೆ ಇದಕ್ಕೆ? ಅಲ್ಲಿ ಇದ್ದವರು ಕೂಡ ಅಸಹಾಯಕ ಪರಿಸ್ಥಿತಿ, ನಮ್ಮ ಮೇಲೆ ದಾಳಿ ಆಗ್ಬಿಡ್ಬೋದು ಎನ್ನುವಂಥ ಆತಂಕ. ಯಾರು ಹೊಣೆ? ಹಾಗಾದ್ರೆ ಒಬ್ಬಂಟಿಯರಾಗಿ ಓಡಾಡಲೇಬಾರ್ದ? ಈಗ ರಾತ್ರಿ ಹೊತ್ತು ಕೆಲಸವನ್ನು ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರ್ತಾರೆ, ಏಕಾಏಕಿಯಾಗಿ ಬೈಕ್ಗಳನ್ನೇ ಬೆನ್ನತ್ತು ಬಿಡ್ತಾವೆ ಬೀದಿ ನಾಯಿಗಳು, ಸ್ಕಿಡ್ ಆಗಿ ಬೀಳುವಂತಹ ಪರಿಸ್ಥಿತಿ ಇರುತ್ತೆ. ಯಾವುದೋ ಚಿಕ್ಕ ಮಕ್ಕಳು ಶಾಲೆಗೆ ಒಂಟಿಯಾಗಿ ಬರ್ತಾ ಇರ್ತಾರೆ, ಕಚೇರಿಗೆ ಹೋಗುವಂಥ ಮಹಿಳೆಯರು ಇರ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪಾರ್ಕ್ಗಳಲ್ಲೂ ಕೂಡ ಬೆಳ್ಳಂಬೆಳಗ್ಗೆ ನಾವು ವಾಕಿಂಗ್ ಏನಾದರೂ ಹೋಗಬೇಕು ಅಂತ ಹೇಳಿದ್ರೆ ಸಾರ್ವಜನಿಕ ಪಾರ್ಕ್ಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ನಾಯಿಗಳು ದಾಳಿ ಮಾಡ್ತವೆ. ಯಾರು ಹೊಣೆ ಹಾಗಾದ್ರೆ ಇದಕ್ಕೆ? ಈ ನಾಯಿಗಳ ನಿಯಂತ್ರಣ ರೂಪದಲ್ಲಿ ಸರ್ಕಾರ ಮಾಡ್ತಾ ಇರುವಂತಹ ಕೆಲಸಗಳೇನು? ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಇದು ಕರ್ನಾಟಕದ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಇಂಥದ್ದೊಂದು ವ್ಯವಸ್ಥೆ ಇದೆ. ಕಳೆದ 5 ತಿಂಗಳಲ್ಲಿ 18,140 ಪ್ರಕರಣಗಳು ವರದಿಯಾಗಿದೆ. ಬೆಂಗಳೂರಿನಲ್ಲಿ 5 ವಲಯ. ಹಾಗಾದ್ರೆ ಯಾವ್ಯಾವ ವಲಯದಲ್ಲಿ ಎಷ್ಟೆಷ್ಟು ಏನೇನು ಡೀಟೇಲ್ಸ್ ನೋಡ್ತಾ ಹೋಗೋಣ. ಕಳೆದ 5 ತಿಂಗಳಲ್ಲಿ ದಕ್ಷಿಣ ವಲಯದಲ್ಲಿ 3,303 ಮಂದಿಗೆ ನಾಯಿ ಕಡಿತ ಆಗಿದೆ. ಪೂರ್ವ ಪಾಲಿಕೆ ವ್ಯಾಪ್ತಿಯಲ್ಲಿ 2,909 ಮಂದಿಗೆ ನಾಯಿ ಕಡಿತ. ಉತ್ತರ ಪಾಲಿಕೆ ವಲಯದಲ್ಲಿ 2,569 ಮಂದಿಗೆ ಕಡಿತದ ಪ್ರಕರಣಗಳಿರೋದು. ಈ ಬಾರಿ ನಾಯಿ ಕಡಿತ ಪ್ರಕರಣಗಳಲ್ಲಿ 55% ಹೆಚ್ಚಳ ಆಗಿದೆ. ಅಂದರೆ ಕಳೆದ ವರ್ಷಕ್ಕೆ ನಾವು ಹೋಲಿಕೆ ಮಾಡಿದರೆ ಈ ವರ್ಷ 55% ಏರಿಕೆ ಆಗಿದೆ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಕಳೆದ ಬಾರಿ 3,10,000 ನಾಯಿಗಳಿದ್ವು. ಈ ಬಾರಿ 2,79,335 ನಾಯಿಗಳಿದೆ. ಅಂದರೆ ನಾಯಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಇರುವ ನಾಯಿಗಳಲ್ಲಿ ಈ ಕಡಿತದ ಪ್ರಕರಣಗಳು 55% ಜಾಸ್ತಿ ಆಗಿದೆ. ಇದು ಗಮನಿಸಬೇಕಾದಂತಹ ಸಂಗತಿ. 2025ರಲ್ಲಿ 11,647 ಬೀದಿ ನಾಯಿಗಳ ಕಚ್ಚುವಿಕೆ ಇತ್ತು, ಪ್ರಕರಣಗಳಿತ್ತು. ಇದೀಗ 18,140 ಪ್ರಕರಣಗಳಿದೆ. ಬೆಂಗಳೂರಿನಲ್ಲಿ ಪ್ರತಿಯೊಂದು ಕಿಲೋಮೀಟರ್ಗೆ ಗಮನಿಸಬೇಕಾದ ಸಂಗತಿ ಇದು. ರಾಜಧಾನಿ ಬೆಂಗಳೂರಿನಲ್ಲಿ 1 ಕಿಲೋಮೀಟರ್ಗೆ 392 ನಾಯಿಗಳಿದೆ. ಬೆಂಗಳೂರಿನಲ್ಲಿ 1 ಕಿಲೋಮೀಟರ್ ನೀವು ಅಂದಾಜನ್ನು ತೆಗೆದುಕೊಂಡ್ರೆ ಆ ಕಿಲೋಮೀಟರ್ನಲ್ಲಿ ನಿಮಗೆ ಬೀದಿ ನಾಯಿಗಳ ಸಂಖ್ಯೆ 392 ಇದೆ. 392 ನಾಯಿಗಳಿರೋದು. ಮತ್ತೊಂದು ಕಡೆ ಬೀದಿ ನಾಯಿಗಳ ಲಸಿಕೆ ಆರೈಕೆಗೆ ಅಂತ 4,07,00,000 ಚಿಲ್ಲರೆ ಖರ್ಚಿನಲ್ಲಿಯೂ ಕೂಡ ಅದನ್ನು ನಾವು ಲಸಿಕೆ ಕೊಡ್ತಾ ಇದ್ದೀವಿ, ಆರೈಕೆ ಮಾಡ್ತಾ ಇದ್ದೀವಿ ಅಂತೆಲ್ಲ ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಹಾಗಾದರೆ ಏನಾಯ್ತು ಇದು ಪ್ರಕರಣಗಳು? ಎಲ್ಲವೂ ಕೂಡ ಸದ್ಯಕ್ಕಿರುವಂತಹ ಕುತೂಹಲ. ಬೆಂಗಳೂರಿನಲ್ಲಿ
ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಹಾವಳಿ ಈ ಪರಿಪ್ರಮಾಣದಲ್ಲಿದೆ. ಹಾಗಾದರೆ ನಿಯಂತ್ರಣ ಹೆಂಗಿದು? ಯಾವ ಕಾರಣಕ್ಕಾಗಿ ಜಾಸ್ತಿ ಆಗ್ತಾ ಇದೆ? ಏನು ಮಾಡಬಹುದು? ಇದೇ ವಿಚಾರದ ಬಗ್ಗೆ ಇವತ್ತು ಮಾತನಾಡ್ತಾ ಹೋಗೋಣ. ಹಲವು ಜನ ಅತಿಥಿಗಳು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಪ್ರಾಣಿ ಪ್ರಿಯರಾಗಿರುವಂಥ ಅರುಣ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಬ್ಬ ಪ್ರಾಣಿ ಪ್ರಿಯರಾಗಿರುವಂಥ ಕಿಶೋರ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಂದು ಕಡೆ ವೈದ್ಯಾಧಿಕಾರಿಗಳಾಗಿರುವಂಥ ಡಾಕ್ಟರ್ ವೆಂಕಟೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಅರುಣ್ ಕುಮಾರ್ ಅವರೇ, ಮನುಷ್ಯನಿಗೆ ಹೇಗೆ ಬದುಕು ಹಕ್ಕಿದೆಯೋ ನಾಯಿಗಳಿಗೂ ಕೂಡ ಪ್ರಾಣಿಗಳಿಗೂ ಕೂಡ ಬದುಕು ಹಕ್ಕಿದೆ, ಬದುಕಬೇಕು. ಆದರೆ ಆ ಬದುಕು ಮನುಷ್ಯರಿಗೆ ತೊಂದರೆ ಕೊಡಬಾರ್ದು ಅನ್ನೋದು ಒಂದು ಆಲೋಚನೆ ಎಲ್ಲರದ್ದು ಕೂಡ. ಈ ಹಾವಳಿಗೆ ಏನು ಕಾರಣ ಅಂತೀರಿ? ನೋಡಿ, ಪ್ರಕೃತಿಯಲ್ಲಿ ಎಲ್ಲರೂ ಬದುಕುವಂಥ ಹಕ್ಕಿದೆ. ಮೊದಲು ಏನಾಗ್ತಾಯಿತ್ತು, ಆಂಥ್ರೋಪೋಸೆಂಟ್ರಿಕ್ ಅಪ್ರೋಚ್, ಅಂದರೆ ಮಾನವ ಮೊದಲು ಎಲ್ಲರೂ ಅವನಿಗಿಂತ ಕೀಳಂತೇಳಿ ಇದಾಯ್ತು. ಏನಾಯಿತು, ಪ್ರಕೃತಿನ ಸರ್ವನಾಶ ಮಾಡಾಯಿತು. ಅದರಲ್ಲಿ ಎಷ್ಟೋ ಜೀವರಾಶಿಗಳು ಪತ್ತೆ ಇಲ್ಲದೆ ಹೊಂಟಾಯಿತು, ಎಕ್ಸ್ಟಿಂಕ್ಟ್ ಆಗಿಬಿಡ್ತು. ಓಕೆ, ಇವಾಗ ಬಂದು ನಮ್ಮ ಇದು ಗೌರ್ಮೆಂಟ್ ಪಾಲಿಸೀಸ್ ಏನಿರಬೇಕಂದ್ರೆ ಎಕೋಸೆಂಟ್ರಿಕ್ ಅಪ್ರೋಚ್, ಅಂದರೆ ಪ್ರಕೃತಿಯಲ್ಲಿ ಎಲ್ಲ ಸಕಲ ಜೀವರಾಶಿಗಳು ಇರಬೇಕು, ಪರಿಸರ ಸಮತೋಲಿತ, ಪರಿಸರ ಎಕೋಸೆಂಟ್ರಿಕ್ ಅಪ್ರೋಚು. ಇವಾಗ ಮೊದಲು ನಾಯಿಗಳು ಮೊದಲು ಇತ್ತು, ಇವಾಗಿದೆ, ತಲಾಂತರದಿಂದ ಇದೆ ನಾಯಿಗಳು, ಇದನ್ನು ಇವಾಗ ಏನು ಬಂದಿಲ್ಲ. ಈ ನಡುವೆ ಯಾಕೆ ಈ ಥರ ಸಮಸ್ಯೆಗಳಾಗ್ತಿದೆ ಅಂದರೆ, ನೋಡಿ, ಆಹಾರ ಬಂದು ಎಲ್ಲ ಜೀವರಾಶಿಗಳ ಒಂದು ಪ್ರಕೃತಿಯ ಒಂದು ಇದು ಊಟ. ಹೌದು, ಊಟ, ನೀರು, ನಿದ್ದೆ ಎಲ್ಲ. ಹೌದು. ಇದು ಏನಾಯಿತು, ಸರ್ಕಾರ 2016ರಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಅಂತೇಳಿ ತಂತು. ಅದರಲ್ಲಿ ಏನಾಯಿತು, ಒಣ ಕಸ, ಹಸಿ ಕಸ ಅಂತೇಳಿ ಮನೆಯಿಂದ ತೆಗಿಯೋಕ್ಕೆ ಶುರು ಮಾಡಿದ್ರು, ಪ್ರತ್ಯೇಕವಾಗಿ. ಈ ಆಹಾರ ಬಂದು ನೋಡಿ, ಒಂದು ಕಾಲದಲ್ಲಿ ಏನಾಗ್ತಾಯಿತ್ತು, ಮನೆಯಲ್ಲಿ ಊಟ ಎಲ್ಲ ಬಿಟ್ಟರೆ ಹೊರಗಡೆ ಇದು ಮಾಡ್ತಾಯಿದ್ವಿ. ಎಲ್ಲ ಮನೆ ಹತ್ರ ಇರೋರೆಲ್ಲರೂ ಊಟ ಹೊರಗಡೆ ಇಡ್ತಾಯಿದ್ರು. ಏನೋ ಅದರಲ್ಲಿ ಪ್ರಾಣಿ ಪಕ್ಷಿಗಳು ಎಲ್ಲದಕ್ಕೂ ಆಹಾರ ಸಿಗ್ತಾಯಿತ್ತು. ಮತ್ತು ಅಲ್ಲಿರುವಂಥ ಪ್ರಾಣಿಗಳಿಗೆ ಸಹ ಆಹಾರಕ್ಕೆ ಅಲ್ಲಿ ಇದು ಮಾಡೋಕ್ಕೆ ಪರದಾಡಬೇಕಂದ್ರೆ ಎಲ್ಲರೂ ಊಟ ಆಗ್ತಾಯಿದ್ರು, ಒಂದು ಇದಾಗ್ತಾಯಿತ್ತು. ಯಾವುದೇ ಪ್ರಾಣಿ ನೋಡಿ, ಅದಕ್ಕೆ ಒಂದು ಊಟ ಅಂತೇಳಿ ಒಂದು ಕೊಟ್ಬಿಟ್ಟಂದರೆ ಅದು ಫ್ರೆಂಡ್ಲಿ ಆಗಿಬಿಡುತ್ತೆ. ಯಾವುದೇ ಪ್ರಾಣಿ ಆಗಲಿ, ಮನುಷ್ಯರಿಂದ ಹಿಡಿದು ಎಲ್ಲರೂ ಇದು. ಓಕೆ, ಆ ಥರ ಇತ್ತು. 2016ರಲ್ಲಿ ಏನಾಯಿತು, SWM ರೂಲ್ 15 ಸಬ್ ರೂಲ್ ಬಿ ನೋಡಿದೆ ಅಂದರೆ ಅದರಲ್ಲಿ ಮನೆಯಿಂದ ತಗೊಳಕಾಯ್ತು. ಅದರಿಂದ ಏನಾಯಿತು, ಎಲ್ಲಿ ಸಹ ಯಾರು ಸಹ ಆಹಾರ ಆಗ್ತಾಯಿಲ್ಲ. ಅದರಲ್ಲಿ ಏನಾಯಿತು, ಒಂದು ಸಮಸ್ಯೆಗಳೇನಾಯ್ತು ಅಂದರೆ, ನಾಯಿಗಳಿಗೆ ಆಹಾರ ಸಿಗ್ತಾಯಿಲ್ಲ, ಅದಕ್ಕೆ ಆಹಾರಕ್ಕೆ ಹುಡ್ಕೊಂಡು ಹೋಗಬೇಕು. ಏನು ಈ ಆಹಾರದ ಸಮಸ್ಯೆಗಳಿಂದ ಏನಾಯಿತು, ಸರ್ಕಾರ ಬಂದು ಆವಾಗ 2010ರಲ್ಲಿ ಅವರು ಯೋಚನೆ ಮಾಡಬೇಕಿತ್ತು. ನೋಡಿ, ಒಂದು ಜೀವ ಎಲ್ಲ ಕಸದ್ದು ತೊಟ್ಟಿಯಲ್ಲೆಲ್ಲ ಹಾಕಬಾರ್ದು ಅಂತ ಹೇಳಿದ್ರೆ ಒಳ್ಳೆಯದು. ಬಟ್ಟು ಫುಡ್ ಚೈನ್ ಅಂತೇಳಿದೆ, ಫುಡ್ ಚೈನ್ ಮತ್ತು ಟ್ರಾಪಿಕ್ ಲೆವೆಲ್ ಅಂತೇಳಿದೆ. ಅಂದರೆ ಒಂದು ಜೀವಿ ಬಂದು ನೋಡಿ, ಹುಲಿ ಸಿಂಹ ಬಂದು ಅದು ಒಂದು ಬೇಟೆಯಾಡಿ ತಿಂದು ಬಿಟ್ಟ ಅಂದರೆ ಅದು ಬಂದು ಬೇರೆ ಜೀವಗಳಿಗೆ ಕೊನೆಗೆ ಇರುವೆ ಆದಮೇಲೆ ಮಣ್ಣಿಗೆ ಹೋದ್ಮೇಲೆ ಮಣ್ಣಲ್ಲಿ ಕೆಲವು ಇರುತ್ತೆ ಬ್ಯಾಕ್ಟೀರಿಯಾಗಳೆಲ್ಲ, ಅದಕ್ಕೆ ಮಣ್ಣಾಗಿ ಹೋಗ್ತಾರೆ ಅಂತ ಹೇಳ್ತಾರೆ. ಸೊ ಆ ರೀತಿ ಇದರಲ್ಲಿ ಇವಾಗ ಏನಾಯಿತು, ಸರ್ಕಾರ ಏನಾಯಿತು, ಅದು ನಾವು ತಿನ್ನುವಂಥ ವ್ಯವಸ್ಥೆಗಳನ್ನ ತಗೊಂಡು ರೀಸೈಕ್ಲಿಂಗ್ ಅಂತ ಫ್ಯಾಕ್ಟ್ರಿಗೆ ಕಳಿಸ್ಬಿಡುತ್ತೆ. ಬಟ್ ಇದೇ ಆಹಾರದ ಮೇಲೆ ಡಿಪೆಂಡ್ ಆಗಿರುವಂಥ ಎಷ್ಟೋ ಪ್ರಾಣಿ ಪಕ್ಷಿಗಳು ಎಲ್ಲ ಬಂದು ಏನಾಯಿತು, ಆಹಾರ ಇಲ್ಲದಂಗೆ. ಆ ಪ್ರಮಾಣ ಎಷ್ಟಿರ್ಬೋದು ಸರ್? ಯಾವುದು ಆ ಪ್ರಮಾಣ ಎಷ್ಟಿರ್ಬೋದು ಅಂತ? ಮೆಜಾರಿಟಿ. ಓಕೆ, ಇವಾಗ ನೋಡಿ, ಇವಾಗ ಒಂದು ಅಪಾರ್ಟ್ಮೆಂಟೇ ತಗೊಳ್ಳಿ, ಯಾರು ಅಲ್ಲಿ ಊಟಗಳು ಇದು ಮಾಡಲ್ಲ. ಮೊದಲೆಲ್ಲ ಏನಾಗ್ತಾಯಿತ್ತು, ಓಕೆ, ಮನೆ ಹೊರಗಡೆ ಇಲ್ಲ ಕಸದ ತೊಟ್ಟಿ ಇತ್ತು, ಅಲ್ಲೆಲ್ಲ ಆಹಾರ ಇತ್ತು. 2016ರಿಂದ ಏನಾಯಿತು, 2023 ಗಂಟೆ ಒಂದು ಗ್ಯಾಪ್ ಬಂತು. ಓಕೆ, ಸರ್ಕಾರ ಒಂದು ಕಡೆ ತಪ್ಪು ಮಾಡ್ತು. ಅಂದರೆ ಸೈಂಟಿಫಿಕ್ಕಾಗಿ ಯೋಚನೆ ಮಾಡೋದೇ, ನಾವು ಇದು ಮಾಡ್ದೆ ಅಂದರೆ ಬೇರೆ ಪ್ರಾಣಿಗಳಿಗೆ ಆಹಾರದ್ದು ನಾವು ಕಿತ್ಕೊಳ್ತಾ ಇದ್ದೀವಿ, ನಾವು ಯೋಚನೆ ಮಾಡಿಲ್ಲ, ಎಲ್ಲ ಸ್ವಚ್ಛತೆ ಇರಬೇಕು ಅಂದ್ಬಿಟ್ಟು ಇದು ಮಾಡಿದ್ರು. ಮತ್ತು 2023ರಲ್ಲಿ ಏನಾಯಿತು, ABC ರೂಲ್ಸ್ ಅಂತೇಳಿ ತಂದರು. ಅದರ ರೂಲ್ 20 ಸಬ್ ರೂಲ್ 1 ಅಡಿಯಲ್ಲಿ ಏನಾಯಿತು, ಅಪಾರ್ಟ್ಮೆಂಟ್ ಓನರ್ಸ್ ಅಸೋಸಿಯೇಷನ್, ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಎಲ್ಲರೂ ಸಹ ಅಲ್ಲಿ ಇರುವಂಥ ಪ್ರಾಣಿಗಳಿಗೆ ನಮ್ಮ ಏರಿಯಾದಲ್ಲಿ ಮೊದಲು ಹಳೆ ಕಾಲದಲ್ಲಿ ಹೆಂಗೆ ನಮ್ಮ ಏರಿಯಾದಲ್ಲಿ ನಮ್ಮ ಮನೆ ನಾಯಿಗೆ ಅಂತೇಳಿ ನಮ್ಮ ಏರಿಯಾ ನಾಯಿಗೆ ಹೊರಗಡೆ ಅನ್ನ ಇಟ್ಬಿಡಿ, ಅದು ತಿನ್ಕೊಂಡು ಇದು ಬದುಕೊಳ್ತಾ ಇತ್ತು. ಅದೇ ರೀತಿಯಲ್ಲಿ ಆಹಾರ ಇದು ಮಾಡಬೇಕಂತೇಳಿ ಇದಾಯಿತು. ಓಕೆ, ಫಸ್ಟು ಬಂದು ಈ ಆಹಾರದ್ದು ಇದು, ಯಾಕಂದರೆ ಲಾಕ್ಡೌನ್ ಟೈಮಲ್ಲಿ ಸಹ ನೋಡಿ, ಎಷ್ಟೋ ಜನ ಊಟ ಕೊಡ್ತೀವಿ ಅನ್ನೋದು ಎಲ್ಲರೂ ಓಡಿ ಊಟ ಕಿತ್ಕೊಳ್ತಾಯಿದ್ರು. ಪ್ರಕೃತಿಯ ಒಂದು ಇದು, ಅದು ಹಸಿವು ಅನ್ನೋದು.
ಇದು ಏನಾಯಿತು, ಈ ಹಸುವಿನಿಂದ ಏನಾಯಿತು, ಸುಮಾರು ನಾಯಿಗಳಿಗೇನಾಯಿತು, ಅದು ಊಟ ಹುಡ್ಕಕ್ಕೆ ಶುರು ಆಗ್ಬಿಡ್ತು. ಮೊದಲು ಏನಾಗ್ತಾಯಿತ್ತು, ಊಟ ಸಿಗ್ತಾಯಿತ್ತು, ಎಲ್ಲರೂ ಕೊಡ್ತಾಯಿತ್ತು. ಇವಾಗ ಅದೇ ಏರಿಯಾದಲ್ಲಿ ನೀವು ಬೇಕಾದ್ರೆ ನೋಡಿ, ಯಾವುದೇ ಒಂದು ಏರಿಯಾ ಹೋಗಿ, ಅಲ್ಲಿ ಎಷ್ಟು ಜನ ನಾಯಿಗೆ ಊಟ ಹಾಕ್ಬಿಡ್ತಾರೆ ಕೇಳಿ. ಏನೋ ಒಂದು ಫೀಡರ್ಸು ಯಾರೋ ಒಂದು 2-3 ಜನ ಬಿಟ್ಟು ಸರ್ಕಾರವೇ ಹೇಳ್ತಿದೆ ಸರ್, ಎಲ್ಲೆಲ್ಲಿ ಬೇಕಾದಲ್ಲಿ ಆಹಾರವನ್ನು ಹಾಕಬಾರದು ಅಂತ ರೂಲ್ಸ್ ಮಾಡ್ತಿದ್ದಾರೆ ಅವರು. ಪಾರಿವಾಳಗಳಿಗೆ ನೀವು ಕಾಳುಗಳನ್ನು ಹಾಕೋದು, ನಾಯಿಗಳಿಗೆ ಆಹಾರವನ್ನು ಹಾಕಬಾರದು. ಅದೇ ಸಮಸ್ಯೆ ಆಗ್ತಾ ಇರೋದು ನೋಡಿ. ಇವಾಗ ನೋಡಿ, ಪಾರಿವಾಳ, ಗುಬ್ಬಚ್ಚಿ ಅದೆಲ್ಲ ಬಂದು ಏನಾಗ್ತಾ ಇತ್ತು, ಮೊದಲು ಗೋಣಿ ಚೀಲದ್ದು ಚೀಲ ಇರ್ತಾ ಇತ್ತು. ಗೋಣಿ ಚೀಲದ ಚೀಲದಲ್ಲಿ ಏನಾಗ್ತಾ ಇತ್ತು, ಆ ಸಂಧಿಗಳಿಂದ ಎಲ್ಲ ಅಕ್ಕಿ ಎಲ್ಲ ಹೊರಗಡೆ ಬರೋದು, ಅದೆಲ್ಲ ತಿಂತಾ ಇತ್ತು. ಯಾರೇನು ಹಾಕ್ಬೇಕಂತ ಇರಲಿಲ್ಲ. ಇವಾಗ ಏನಾಯ್ತು, ಎಲ್ಲ ಪ್ಲಾಸ್ಟಿಕ್ ಕವರ್ ಆಗ್ಬಿಡ್ತ್ರಿ ಹಕ್ಕಿಗಳೆಲ್ಲ. ಅದ್ರಲ್ಲಿ ಏನಾಯ್ತು, ನಮ್ಮ ನೋಡಿ ಪ್ರಕೃತಿಯಲ್ಲಿ ಇರುವಂಥ ಆಹಾರ ಬಂದು ಮನುಷ್ಯರಿಗೆ ಅಲ್ಲ, ತಿಳ್ಕೊಳ್ಳಿ. ಯಾವತ್ತು ಸಕಲ ಜೀವರಾಶಿಗಳು ಆ ಭಗವಂತನು ಎಲ್ಲರಿಗೂ ಹೊಟ್ಟೆಗೆ ಅಂತೇಳಿ ಆಹಾರ ಮಾಡಿದ್ದಾನೆ. ಈ ಮಾನವ ಏನು ಮಾಡ್ದ, ಎಲ್ಲವನ್ನು ತನ್ನ ಸ್ವಾಧೀನಕ್ಕೆ ತಗೊಂಡು ಎಲ್ಲ ಬೇರೆ ಇದಕ್ಕೂ ಆಹಾರ ಇದು ಮಾಡಿದ. ಮತ್ತು ಸರ್ಕಾರ ಬಂದು ಅವ್ರುಗಳಿಗೆ ಆಹಾರ ಇದು ಮಾಡಬೇಕಲ್ಲ, ಎಲ್ಲಿ ಮಾಡ್ತಾ ಇದೆ? ಓಕೆ, ಬರ್ತೀನಿ ಸರ್, ಬರ್ತೀನಿ. ಕಿಶೋರ್ ಕುಮಾರ್ ಅವರೇ, ನಿಮ್ಮ ಪ್ರಕಾರ ಬೀದಿ ನಾಯಿಗಳ ಹಾವಳಿಗೆ ಕಾರಣಗಳೇನು? ಅಂದರೆ ಬೀದಿ ನಾಯಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಗಣತಿಯ ಲೆಕ್ಕಾಚಾರದಲ್ಲಿ ತಗೊಂಡು ಒಂದು 56,000 ಸಂಖ್ಯೆ ಕಡಿಮೆ, ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಇವತ್ತು. ಬಟ್ ನೀವು ಕಡಿತದ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಆ್ಯಕ್ಚುಲಿ ನೀವು ಹೇಳಿದ್ದು ಗಣಿಕೆ ಕಡಿಮೆ ಆಗ್ತಿದೆ ಅಂತ ಅದು ಸುಳ್ಳು ಸರ್, ಕಡಿಮೆ ಆಗ್ತಾ ಇಲ್ಲ. ಬಟ್ ಅವ್ರ ಅಂಶ ಹೇಳ್ತಿದ್ದಾರೆ ಸರ್, ಕಳೆದ ಬಾರಿ 3,10,000 ನಾಯಿಗಳು ಬೆಂಗಳೂರಲ್ಲಿತ್ತು. ಈ ಬಾರಿ ನಾವು ಗಣತಿ ಮಾಡಿದಾಗ 2,79,335 ನಾಯಿಗಳು. ನಮ್ಮ ಪ್ರಕಾರ ಅದು ಕಡಿಮೆ ಆಗಿಲ್ಲ ಸರ್, ಅದು ಸುಳ್ಳು ಮಾಹಿತಿ ಇದೆ. ಯಾಕೆ ಅಂತ ಹೇಳ್ತೀನಿ. ಯಾಕಂದರೆ ಪ್ರತಿ ಈ ಥರ ಸಂಗತಿ ನಡೆದಾಗ ಟಿ ವಿ ಎಲ್ಲ ಕಡೆ ಚರ್ಚೆಗಳಾಗ್ತಾ ಇದೆ. ಅದರಿಂದ ಅವರು ಕಡಿತ ಅಂತ ತೋರಿಸ್ತಾ ಇದ್ದಾರೆ. ನಿಜವಾಗ್ಲೂ ಕಡಿತ ಆಗ್ತಾ ಇಲ್ಲ ಸರ್. ಈಗ ಲಾಸ್ಟ್ ಇಯರ್ ಚಳಿಗಾಲ ಅಂದರೆ ಡಿಸೆಂಬರ್ ಆ ಟೈಮಲ್ಲಿ ಚಳಿಗಾಲ ಆಗುತ್ತಲ್ಲ, ಅಂಥ ಟೈಮಲ್ಲಿ ನಾಯಿ ಆಗಲಿ ಯಾವುದೇ ಪ್ರಾಣಿ ಆಗಲಿ ಅದು ಮರಿ ಹಾಕೋ ಟೈಮ್, ಅಂದರೆ ಮರಿ ಕ್ರಿಯೇಷನ್ ಮಾಡೋ ಟೈಮ್, ಆ ಟೈಮಲ್ಲಿ ಕ್ರಿಯೇಟ್ ಆಗಿರುತ್ತೆ ಮರಿ. ಈಗ ಮಾರ್ಚ್ ಏಪ್ರಿಲ್ ಆ ಟೈಮಲ್ಲಿ ಮರಿ ಹಾಕುತ್ತೆ. ಒಂದು ನಾಯಿ ಮರಿ ಒಂದು ಸಲ ಮರಿ ಹಾಕಿದ್ರೆ 5ರಿಂದ 6 ಮಿನಿಮಮ್ 6 ಆಗುತ್ತೆ ಸರ್. ವರ್ಷಕ್ಕೆ 2 ಬಾರಿ ಆಗುತ್ತೆ. 2 ಬಾರಿ ಆಗುತ್ತೆ. ಒಂದು ಬಾರಿ ಲೆಕ್ಕಾಚಾರ ತಗೊಳ್ಳೋಣ. ಒಂದು ನಾಯಿ ಮರಿ 6 ಮರಿ ಹಾಕಿದ್ರೆ ಅದ್ರಲ್ಲಿ 3 ಹೆಣ್ಣು ಆಗಿರ್ಬೋದು, 3 ಗಂಡು ಆಗಿರ್ಬೋದು, ಇಲ್ಲ ಎಲ್ಲ ಹೆಣ್ಣು ಆಗಿರ್ಬೋದು, ಅದು ಹೇಳೋಕ್ಕಾಗಲ್ಲ. ನಾವು ಅದ್ರಲ್ಲಿ ಅರ್ಧ ತೊಗೊಳ್ಳೋಣ, 3 ಹೆಣ್ಣು ಆಗಿ 3 ಗಂಡಾಗಿ 3 ಹೆಣ್ಣು ನೆಕ್ಸ್ಟ್ 6 ಮಂತ್ಸ್ಗೆ 6 ಮಂತ್ಸ್ ಅಥವಾ 1 ಇಯರ್ಗೆ ತಿರ್ಗಾ ಮರಿ ಹಾಕುತ್ತೆ. ಇದು 6 + 3ರಲ್ಲಿ 6 18 24 ವರ್ಗೂ ಆಗುತ್ತೆ. ಒಂದು 25 ಮರಿವರೆಗೂ ಆಗುತ್ತೆ. ಯಾವಾಗ 6 ತಿಂಗಳು ಒಂದು ಮರಿಯಿಂದ 24 ಸಂತತಿ ಆಗುತ್ತೆ. ಅದೇ ಮರಿಯಿಂದ ಇನ್ನೆಷ್ಟಾಗುತ್ತೆ ಹೇಳಕ್ಕೆ ಹಾಕೊಳ್ಳಿ. ಮಿನಿಮಮ್ 6 ಮಂತ್ಸು 1 ಇಯರ್ ತುಂಬ ಜಾಸ್ತಿ ಆಗುತ್ತೆ. ಇವರು ಯಾವಾಗಲೂ ಅಷ್ಟೇ ನಾಯಿಗಳಿಗೆ ಲಸಿಕೆಗಳು ಕೊಡ್ತಾ ಇಲ್ಲ ಸರ್. ಈಗ ಶುರು ಮಾಡಿದಾರಂತೆ. ಎಲ್ಲೋ ಒಂದೊಂದು ಸಿಕ್ಕಿದ ಮಾತ್ರ ಕೊಡ್ತಾಯಿದ್ದಾರೆ ಸರ್. ಎಲ್ಲ ಪೂರ ಹುಡ್ಕೊಂಡೋಗಿ, ಮೊದಲು ಅವಾಗ ಕೊಡ್ತಾ ಇರಲ್ಲ, ಹುಡ್ಕೊಂಡೋಗಿ ಸಂಜೆ ಸಿಕ್ಕಿದ ಮಾತ್ರ ಮಾರ್ಕ್ ಮಾಡಿಬಿಟ್ಟು ಇಂಜೆಕ್ಷನ್ ಕೊಟ್ಟು ಹೋಗ್ತಾಯಿದ್ದಾರೆ. ಬಟ್ ಸಂತತಿ ಕಡಿಮೆ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ. ಎಲ್ಲ ನಾಯಿಗಳಿಗೂ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಸಂತತಿಗೆ ಅವಶ್ಯಕತೆ ಬೇಕು. ಆದರೆ ಒಂದು ಸಲ ಕೊಡಿ. ಒಂದು ನಾಯಿಗೆ ಹೆಂಗೆ ಮಾಡಬೇಕು ಅಂದರೆ, ಒಂದು ನಾಯಿ ಸಂತತಿ ಆಗಿದ ತಕ್ಷಣ ಅದನ್ನು ಫೈಂಡ್ ಔಟ್ ಮಾಡಿ ಅದಕ್ಕೆ ಲಸಿಕೆ ಕೊಟ್ಟು ಸ್ಟಾಪ್ ಮಾಡಿಸ್ಬೇಕು. ನೆಕ್ಸ್ಟ್ ಇನ್ನು ಮರಿಗಳಿರ್ತಾರೆ, ಅದಕ್ಕೂ ಒಂದು ಸತಿ ಸಂತತಿ ಕೊಡೋ ಪ್ರಯತ್ನ ಆದಮೇಲೆ ಅದಕ್ಕೂ ಲಸಿಕೆ ಕೊಟ್ಟರೆ ಕಡಿತ ಆಗುತ್ತೆ ಹೊರತು ಏಕ್ದಮ್ ನಾವು ಎಲ್ಲ ನಾಯಿಗಳಿಗೂ ನಾವು ಇಂಜೆಕ್ಷನ್ಸ್ ಕೊಡ್ತಾ ಇದ್ದರೆ ಕಡಿತ ಆಗಲ್ಲ. ನಾಯಿ ಸಂತತಿನೇ ಕಡಿತ ಆಗಿಬಿಡುತ್ತೆ. ಸೊ ಇದು ಅವ್ರು ಕಡಿತ ಮಾಡ್ತಾ ಇಲ್ಲ ಸರ್. ಕಡಿತ ಜಾಸ್ತಿ ಆಗ್ತಿದೆ. ಬಟ್ ಇದು ಪ್ರಕರಣಗಳು ಕಡಿಮೆ ಮಾಡ್ತಾರೆ ಅಂತ ತೋರಿಸ್ತಿದೆ, ಕಡಿಮೆ ಇಲ್ಲ ಸರ್. ಇನ್ನೊಂದು ಇವತ್ತು ಪ್ರಕರಣ ಲಾಸ್ಟ್ ಇಯರ್ ಈ ಪ್ರಕರಣ 3,000 ಅಂತ ಹೇಳಿದ್ರಿ. 3,000 ಅದು ಓನ್ಲಿ ಫಾರ್ ಲೀಗಲಿ 3,000 ಅಲ್ಲ, ಕಳೆದ ಬಾರಿ 18,000, ಈ ಬಾರಿ 18,140, ಕಳೆದ ಬಾರಿ 11,000 ಅಲ್ಲ. ಈ ವರ್ಷಕ್ಕೆ 18,000 ಅಂತ ಏನು ಹೇಳ್ತಿದ್ರಲ್ಲ, ಅದು ಲೀಗಲಿ ಅಂದರೆ ಯಾರು ಕಂಪ್ಲೇಂಟ್ ತೊಗೊಂಡಿದ್ದಾರೆ, ಕಂಪ್ಲೇಂಟ್ ಯಾರು ಮಾಡಿದ್ದಾರೆ ಅದು ಮಾತ್ರ ಎಂಟ್ರಿ ತೊಗೊಂಡಿರೋದು. ಈಗ ಎಕ್ಸಾಂಪಲ್, ನೀವು ಹಾಸ್ಪಿಟಲ್ಗೆ ಹೋಗಿ ಇಮಿಡಿಯೇಟ್ ನೀವು ಹೋಗಿ ನಾಯಿ ಕಚ್ಚಿತು ಅಂತ ಹೋದರೆ ಯಾವ ಹಾಸ್ಪಿಟಲಲ್ಲೂ ಲಸಿಕೆ ಇಲ್ಲ ಸರ್. ಲೋಕಲ್ ಹಾಸ್ಪಿಟ್ಲ್ಗಳೆಲ್ಲ ಆಗಲಿ, ಲೋಕಲ್ ಮೀನ್ಸ್ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನೀವು ಮಾರ್ಕೆಟಲ್ಲಿ ಹೋಗ್ಬಿಡಿ, ಅಲ್ಲಿಗೆ ಬೇಗ ಕೊಟ್ಬಿಡ್ತಾರೆ. ಆದಷ್ಟು ಬೇಗ ಹೋಗಿ ಅಂತ ಮಾಹಿತಿ ಕೊಡ್ತಾರೆ. ಹೋಗ್ಬಿಡಿ ಅಂತ ಹೇಳಿದ್ರೆ ಬೇಗ ಹೋಗಿ ಲಸಿಕೆ ಹಾಕ್ಸ್ಕೊಳ್ಳಿ. ಇಲ್ಲಿ ಲಸಿಕೆ ಇಲ್ಲ ಅಂತಲೇ ಹೇಳ್ತಾರೆ ಹೊರತು ಎಲ್ಲೂ ಕೂಡ ಲಸಿಕೆ ಹಾಕೋದಿಲ್ಲ. ಇಮಿಡಿಯೇಟ್ ಅವ್ರ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಯಾರು ಕಚ್ಚಿಸ್ಕೊಂಡಿರ್ತಾರೆ ಅವರು ಮಾರ್ಕೆಟ್ ಹತ್ರ ಬಂದು ದೊಡ್ಡ ಹಾಸ್ಪಿಟ್ಲಿಗೆ ಅಟೆಂಡ್ ಮಾಡಿ ಅವ್ರು ಕೇಳ್ತಾರೆ. ಫಸ್ಟು ಮೊದಲನೇ ಕ್ವಶನ್ ಕೇಳೋದು, ಡಾಕ್ಟ್ರದ್ದೇನು ತಪ್ಪಿಲ್ಲ, ಕ್ವಶನ್ಸ್ ಕೇಳ್ತಾರೆ. ಏನಂತ, ನೀವು ನಾಯಿ ಕಚ್ಚಿದೆ ಕಂಪ್ಲೇಂಟ್ ಮಾಡ್ತಿಲ್ಲ. ಎಲ್ಲರೂ ಯೋಚನೆ ಮಾಡೋದೇನು, ನಂಗೆ ಕಚ್ಚಿದೆ, ಇನ್ನೊಬ್ರು ಕಚ್ಚಬಾರ್ದು, ನಮ್ಮ ಏರಿಯಾದಲ್ಲಿ ಇಷ್ಟು ನಾಯಿ ಇದೆ ಅಂತ ಹೇಳೋಣ ಅಂದರೆ, ಹೌದಾ ಹಂಗೆ ಕೆಳಗಡೆ ಹೋಗಿ ಒಂದು ಆಫೀಸ್ ರೂಮ್ಗೆ ಹೋಗಿ ಎಂಟ್ರಿ ಮಾಡಿಸ್ಕೊಂಡು ಅಲ್ಲೆಲ್ಲ ಪ್ರೊಸೀಜರ್ ಎಲ್ಲ ಮುಗಿಸ್ಕೊಂಡು 2 hours ಆಗುತ್ತೆ, ಮುಗಿಸ್ಕೊಂಡು ಬನ್ನಿ, ಆವಾಗ ಲಸಿಕೆ ಹಾಕ್ತೀವಿ ಅಂತಾರೆ.
ಸೊ ಜನಗಳೇನು ಮಾಡ್ತಾರೆ, ಒಂದು ಲಸಿಕೆ ನಾನು ನೀವು ಪ್ರಕರಣ ದಾಖಲಿಸೋದ್ರ ಬಗ್ಗೆ ಉಲ್ಲೇಖ ಮಾಡಿದ್ದು ಕೇಳ್ತಾ ಇದ್ದೀನಿ ಸರ್. ಈ ಪ್ರಕರಣ ದಾಖಲಿಸುವಂತಹ ವ್ಯವಸ್ಥೆಗಳು ಬೆಂಗಳೂರಲ್ಲಿ ಮಾತ್ರ ಇರುವಂತದ್ದು. ನೀವು ಗ್ರಾಮಾಂತರ ಪ್ರದೇಶಗಳಿಗೆ ಹೋದ್ರೆ ಅಲ್ಲಿ ಯಾವುದು ದಾಖಲಾಗಲ್ಲ ಸರ್, ಸುಮ್ಮನೆ ಆಗ್ಬಿಡ್ತಾರೆ ಸರ್. ಹಳ್ಳಿ ಜನ ಆಲ್ಮೋಸ್ಟ್ ಸುಮ್ಮನೆ ಆಗ್ಬಿಡ್ತಾರೆ, ಕಚ್ಚಿಸ್ತಾ ಏನೋ ಒಂದು ಹಿಂಗೆ ಅಂದ್ಕೊಂಡು ತೊಳ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ಎಲ್ಲಿ ಹಿಂದಿನ ಊರುಗಳೇ ಹೋಗಲ್ಲ. ಅಲ್ಲೂ ಬೆಂಗಳೂರಲ್ಲೇ ಫೆಸಿಲಿಟಿ ಅಂತ, ಇದರಲ್ಲೇ ಸಿಟಿಲೇ ಫೆಸಿಲಿಟಿ ಇಲ್ಲ ಅಂದರೆ ಇನ್ನು ಹಳ್ಳಿಲಿ ಎಲ್ಲಿ ಇರುತ್ತೆ ಸರ್ ಫೆಸಿಲಿಟಿ? ಬೆಂಗಳೂರಿಗೆ ಬರಬೇಕು ಅವ್ರು, ಯಾರು ಬರ್ತಾರೆ? ಪ್ರಕರಣಗಳು ಮಾತ್ರ ಹೇಳ್ತಾ ಇಲ್ಲ. ಯಾವುದೋ ಒಂದು ಕಟ್ಟ ಹಳ್ಳಿ ಇದೆ, ಆ ಹಳ್ಳಿಯಲ್ಲಿ ಬೀದಿ ನಾಯಿ ದಾಳಿ ಆಯಿತು, ಯಾವುದು ಗಾಯ ಆಯಿತು, ಅಲ್ಲಿ ಹೋಗಿ ಯಾರೋ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹಿಂಗೆ ದಾಳಿ ಆಗಿದೆ ಈ ಕಾರಣಕ್ಕಾಗಿ ಯಾವುದು ಅವೆಲ್ಲವೂ ಕೂಡ ಅನಧಿಕೃತ ಪ್ರಕರಣಗಳಾಗಿ. ಹೌದು, ತುಂಬ ಆಮೇಲೆ ತುಂಬ ಜನ ಸಾಯ್ತಾರೆ. ಅದನ್ನ ಏನೋ ಕಾಯಿಲೆ ಅಂತ ಫೈಂಡ್ ಔಟ್ ಆಗದೇ ಸತ್ತಿದ್ದಾರೆ. ಈಗ ಫೈಂಡ್ ಔಟ್ ಆಗೋದು ಮಾತ್ರ ಕೆಲವೊಂದು ಅಷ್ಟೇ. ಈಗ ನಾಯಿ ಕಚ್ಚೊಂದು ಕೆಲವು ರೈತರುಗಳು ಆಗಿರ್ಬೋದು, ಬಡ ಜನಗಳಿರ್ಬೋದು, ಏನೋ ಆಯಿತು ಏನೋ ಮೊಲ ಮಚ್ಕೊಂಡು ಇದು ಮಾಡ್ಕೊಂಡು ಚಿಕ್ಕ ನಾಯಿ ಮರಿತಾನೆ, ಬಟ್ ನೆಗ್ಲಿಜೆನ್ಸಿ ಮಾಡ್ತಾರೆ. ಅದನ್ನು ಮಾಡಿದಾಗ ಅದು 3 ತಿಂಗಳಾದಮೇಲೆ ಜ್ವರದಿಂದ ಸಾಯ್ಬೋದು, ಇಲ್ಲ ರೇಬಿಸಿಂದ ಬಂದಿರ್ಬೋದು, ಬೇರೆ ಕಾಯಿಲೆಯಿಂದ ಉತ್ಪತ್ತಿಯಾಗಿ ಸಾಯ್ದಿರ್ಬೋದು. ಬಟ್ ಫೈಂಡ್ ಔಟು ಇದರಿಂದನೇ ಸತ್ತಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಅವ್ರು ಸತ್ತ ನಂತರ ಕಾಯಿಲೆ ಬಂತು ಸತ್ತು ಅಂತಾರೆ. ಬಟ್ ಈ ಪ್ರಕರಣಗಳು ಜಾಸ್ತಿ ಆಗ್ತಿವೆ. ಯಾರು ಇದನ್ನು ತಲೆ ಕೆಡಿಸ್ಕೊಳ್ತಲ್ಲ ಸರ್. ಸರ್ಕಾರ ತಲೆ ಕೆಡಿಸ್ಕೊಳ್ಳುತ್ತೆ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ, CMಗಳು ಲೆಟರ್ ಹೊಡೆದ್ವಿ, ಎಲ್ಲ ಆಗಿದೆ. ಯಾರು ಕೂಡ ತಲೆ ಕೆಡಿಸ್ಕೊಳ್ತಲ್ಲ ಸರ್. ಈ ಥರ ಪ್ರಕರಣ ಆದಾಗ ಮಾತ್ರ ಎಲ್ಲರೂ ಕೂಡ ಹೈಲೈಟ್ ಆಗ್ತಾರೆ ಎಲ್ಲ ಟಿವಿ. ಸಂತಾನಹರಣ ಚಿಕಿತ್ಸೆ ಬಗ್ಗೆ ಉಲ್ಲೇಖ ಮಾಡಿದ್ರಿ. ಸಂತಾನಹರಣ ಚಿಕಿತ್ಸೆಯನ್ನು ಮಾಡಿಸುವಂತ ಒಂದು ನಾಯಿ ಫೈಂಡ್ ಔಟ್ ಆಗುತ್ತೆ, ಆ ನಾಯಿ ಕೊಡ್ಲಾಗುತ್ತೆ, ಅದರದ್ದೇ ಜೊತೆಗಿದ್ದಂತಹ ಮತ್ತೊಂದು ಟೈಮ್ ಅದು ಸಿಗೋದಿಲ್ಲ, ಅದು ಕೂಡ ಎಸ್ಕೇಪ್ ಆಗ್ಬಿಡುತ್ತೆ, ಅದು ಆ ಚಿಕಿತ್ಸೆಯಿಂದ ಹೊರಗೆ ಉಳಿದ್ಬಿಡುತ್ತೆ. ಅದೇ ಏರಿಯಾಗೆ ಬರ್ತಾರೆ. ಅಟ್ಲೀಸ್ಟ್ ಒಂದು ಇದು ಎಂಟ್ರಿ ತಗೊಂಡಿರ್ತಾರೆ, ಇಷ್ಟು ನಾಯಿ ಇರುತ್ತೆ ಅಂತ ಒಂದು ಅಂದಾಜು ಇರುತ್ತೆ. ಏನೋ ಮೈಕ್ರೋ ಚಿಪ್ ಹಾಕಬೇಕು ಅನ್ನುವಂತ ಆಲೋಚನೆ ಅಷ್ಟೇ ಸರ್. ಅದೆಲ್ಲ ಥಿಂಕಿಂಗು. ಯಾವುದೂ ಪ್ರಕರಣ ನಮ್ಮ ಸರ್ಕಾರದಲ್ಲಿ ಹಾಕ್ತಿದ್ದಾರಾ ಮೈಕ್ರೋಚಿಪ್? ಇಲ್ಲ ಸರ್, ಇಲ್ಲ. ಲಸಿಕೆನೇ ಸರಿಯಾಗಿ ಆಗ್ತಾಯಿಲ್ಲ ಅಂದರೆ ಮೈಕ್ರೋಚಿಪ್ ಎಲ್ಲಿ ಹಾಕ್ತಾರೆ, ಎಲ್ಲಿಗೆ ಹಾಕ್ತಾರೆ? ಅದಕ್ಕೆ ಬೆಲ್ಟ್ ಕೂಡ ಹಾಕ್ತೀವಿ ಅಂತ ಹೇಳೋದು. ಕೆಲವರೆಲ್ಲ ವಾಲಂಟಿಯರ್ ಬೆಲ್ಟ್ ಹಾಕ್ತೀವಿ, ಏನು ಪ್ರಾಣಿ ಪ್ರೇಮಿಗಳೇನಾದರೂ ಬೆಲ್ಟ್ಗಳು ಹಾಕೋದು, ಲೈಟ್ಸ್ ಬರೋಂಥದ್ದು, ಹೈಲೈಟು, ಅದು ಕೂಡ ಏನೇನೋ ನೆಗ್ಲಿಜೆನ್ಸಿ ಬಂತು, ಅದು ಸ್ಟಾಪ್ ಆಯಿತು. ಮೈಕ್ರೋಚಿಪ್ ಎಲ್ಲಿ ಹಾಕ್ತಾರೆ, ಎಲ್ಲಿ ಕಟ್ತಾರೆ? ನಾಯಿ ಹಿಡಿದು ಲಸಿಕೆ ಹಾಕ್ಬೇಕು. ಈ ನಾಯಿಗೆ ಚಿಕಿತ್ಸೆ ಆಗಿದೆ ಅಂತ ಒಂದು ಮೈಕ್ರೋಚಿಪ್. ಅದು ಮೈಕ್ರೋಚಿಪ್ ಹಾಕೋದಿಲ್ಲ. ಇದನ್ನ ಏನು ಮಾಡ್ತಾರೆ ಅಂದರೆ ಮಾರ್ಕಿಂಗ್ ಮಾಡ್ತಾರೆ. ಅದೆಲ್ಲ ಎಲ್ಲಿ ಇಂಜೆಕ್ಷನ್ ಮಾಡ್ತಾರೆ, ಮಾರ್ಕಿಂಗ್ ಆ ಥರ. ಈಗ ವೋಟಿಂಗ್ದಿದ್ದಾಗ ಆಗ್ತಾರಲ್ಲ ಆ ಥರ ಮಾರ್ಕಿಂಗ್ ಆಗಿಬಿಡ್ತಾರೆ. ಇರೋ ದಿವಸ ಇರುತ್ತೆ 1 ವರ್ಷ, ಆಮೇಲೆ ಅಳಿಸೋಗುತ್ತೆ. ಲಸಿಕೆಯಲ್ಲಿ 1 ವರ್ಷ ಅಷ್ಟೇ. ಫೈಂಡ್ ಔಟ್ ಮಾಡ್ತಾರೆ ಸರ್. ಒಂದು ಏರಿಯಾಗೆ 50 ಇತ್ತು ಅಂದರೆ ಅಲ್ಲಿ ಕೊಡೋದೇ 5 ಅಷ್ಟೇ. ನೆಕ್ಸ್ಟ್ ಡೇ ಬರೋಲ್ಲ ಆ ಏರಿಯಾಗೆ. 5 ಸಿಕ್ಕಿದೆ ಅಪ್ಪ, ಇಲ್ಲ ನೆಕ್ಸ್ಟ್ ಏರಿಯಾಗೆ ಬರೋಲ್ಲ ಅದು. ನೆಕ್ಸ್ಟ್ ಇವಾಗ ಯಾವುದು ಪ್ರಕರಣ ಆದಾಗ ಅದು ಈ ಲೀಸ್ಟ್ ಬಂದಾಗ ಬರ್ತಾರೆ ಅಷ್ಟೇ, ಎಲ್ಲೂ ಬರೋದಿಲ್ಲ ಸರ್. ಓಕೆ ಡಾಕ್ಟರ್, ಏನು ಕಾರಣ ಇದಕ್ಕೆ? ವೈದ್ಯಕೀಯ ಪರಿಭಾಷೆಯಲ್ಲಿ ಏನು ಮಾಡ್ಬೋದು ಈ ಸಮಸ್ಯೆಗೆ? ವೈದ್ಯಕೀಯ ಪರಿಭಾಷೆ ಹೇಳಬೇಕು ಅಂದರೆ, ಬೈ ದ ಟೈಮ್ ಪೇಷಂಟ್ ನಮ್ಮ ಹತ್ರ ಬರೋಷ್ಟರಲ್ಲಿ ಇಟ್ ವಿಲ್ ಬಿ ಟೂ ಲೇಟ್. ಕರೆಕ್ಟ್. ಆಫ್ಟರ್ ಅರುಣ್ ಸರ್ ಮತ್ತು ಕಿಶೋರ್ ಸರ್ ಹೇಳಿರೋದ್ರಿಂದ ನಾವು ಇದನ್ನು 2 ಪಾಯಿಂಟ್ ಆಫ್ ವ್ಯೂವಿಂದನೂ ನೋಡ್ಬೋದು. ಸೊ ನಮ್ಮ ಹತ್ರ ಬರೋ ಅಷ್ಟರಲ್ಲಿ ಇಟ್ ವಿಲ್ ಬಿ ಟೂ ಲೇಟ್. ನಾವು ಅದನ್ನು ಇನ್ಫೆಕ್ಷನ್ ಆಗಲಿ, ರೇಬಿಸ್ಗೆ ಪ್ರೊಫ್ಲಾಕ್ಸಿಸ್ ಆಗಲಿ, ಇಲ್ಲ ಪೇಷಂಟ್ ಟ್ರೀಟ್ಮೆಂಟ್ಗೆ ಹೋಗ್ತಾ ಇರ್ತೀವಿ. ಬಟ್ ಅರುಣ್ ಸರ್ ಹೇಳ್ದಂಗೆ ದೇರ್ ಈಸ್ ಅ ವೆರಿ ಬಿಗ್ ಬ್ರಾಡರ್ ಆಸ್ಪೆಕ್ಟ್. ಬಿಕಾಸ್ ಆಫ್ ಹಂಗ್ರಿ ಡಾಗ್ಸ್ ತುಂಬ ಹಸಿವಿರೋದ್ರಿಂದ ದ ವೇ ಆಫ್ ಅಪ್ರೋಚ್ ಆಫ್ ದ ಡಾಗ್ಸ್ ಕೆಲವು ದೇರ್ ಆರ್ 2 ಟೈಪ್ಸ್. ಓಕೆ, ಒಂದು ಅದನ್ನು ಡಿಫೆಂಡ್ ಮಾಡೋದಕ್ಕೆ ಹೋಗುತ್ತೆ, ಇನ್ನೊಂದು ಹಸಿವಿಂದ ಅಪ್ರೋಚ್ ಆಗುತ್ತೆ. ನಾವು ಸಿನ್ಸ್ ಈ ಆಸ್ಪೆಕ್ಟ್ ಇರೋದ್ರಿಂದ, ಆಫ್ಟರ್ ಕಮಿಂಗ್ ಟು ದಿಸ್ ಟಾಕ್ ಓನ್ಲಿ ಐ ಕೇಮ್ ಟು ನೋ ದಟ್ ದೇರ್ ಈಸ್ ಅ ಬ್ರಾಡರ್ ಆಸ್ಪೆಕ್ಟ್ ಟು ದಿಸ್. ಅದನ್ನು ನಾವು ಅಡ್ರೆಸ್ ಮಾಡಿಬಿಟ್ರೆ ಹಂಗರ್ ಪಾರ್ಟ್, ಮೇ ಬಿ ದ ಅಗ್ರೆಸಿವ್ನೆಸ್ ಆಫ್ ದ ಡಾಗ್ಸ್ ವಿಲ್ ಕಮ್ ಡೌನ್. ಆಫ್ಟರ್ವರ್ಡ್ಸ್ ದ ಬೈಟ್ ಆಗಲಿ, ಇಟ್ ವಿಲ್ ಬಿ ಮೈನರ್ ಇಂಜುರೀಸ್ ಫೇಸ್ ಮಾಡ್ಬೋದು. ಅಂಡ್ ಆಫ್ಟರ್ ನಾನು ಸೀಯಿಂಗ್ ದ ಕ್ಲಿಪ್ಪಿಂಗ್ಸ್ ಅಂಡ್ ಆಲ್, ದ ವೇ ಇಟ್ ವಾಸ್ ಅಗ್ರೆಸಿವ್ ಬಿಕಾಸ್ ಓನ್ಲಿ ಹಂಗರ್. ಸಿ ಡಾಗ್ಸ್ಗೆ ಪರ್ಟಿಕ್ಯುಲರ್ ಆಗಿ ಹಸಿವಿನಿಂದಲೇ ಒಂದು ಪ್ರಾಣಿಯ ಪ್ರಚೋದನಾತ್ಮಕತೆ ಜಾಸ್ತಿ ಆಗುತ್ತೆ. ಎಸ್ ಎಕ್ಸಾಕ್ಟ್ಲಿ. ಸಿ ದ ಬೈಟ್ ಫೋರ್ಸ್ ದೇರ್ ಈಸ್ ಡ್ರೈ ಬೈಟ್ ಅಂಡ್ ವೆಟ್ ಬೈಟ್ ಅಂತ ಇರುತ್ತೆ. ಡ್ರೈ ಬೈಟ್ ಅಲ್ಲಿ ರೆಸಿಸ್ಟ್ ಮಾಡುತ್ತೆ, ಏನಾದರೂ ಹೊಡೆಯೋಕೆ ಹೋದ್ರೆ ಎದುರಿಸೋದು. ಈವನ್ ಡಾಗ್ಸ್ ಅದಕ್ಕೆ ಶಾಂತಿ ಪ್ರಿಯರು. ಡಾಗ್ಸ್ ಈಸ್ ಪೀಸ್ಫುಲ್ ಆಗಿರೋಕೆ ಇಷ್ಟಪಡುತ್ತೆ, ನಿಯತ್ತಿನ ಪ್ರಾಣಿ. ಶಾಂತಿ, ಹೊಟ್ಟೆಗೆ ಊಟ ಹಾಕ್ಬಿಟ್ರೆ ಇಟ್ ವಿಲ್ ಬಿ ಕಂಫರ್ಟಬಲ್. ಸೊ ಆವಾಗ ಯಾರಾದ್ರೂ ತೊಂದರೆ ಕೊಟ್ರೆ ಡ್ರೈ ಬೈಟ್ ಮಾಡುತ್ತೆ, ಅಂದ್ರೆ ಇಟ್ ವಿಲ್ ರೆಸಿಸ್ಟ್. ಸುಮ್ಮನೆ ರೆಸಿಸ್ಟ್ ಮಾಡಿ ಆ ಆಪೋಸಿಟ್ ಪರ್ಸನ್ ಅಟ್ಯಾಕ್ ಮಾಡೋದಕ್ಕೆ ಇಷ್ಟಪಡಲ್ಲ. ಬಟ್ ಹಂಗ್ರಿ ಇದ್ದಾಗ ಆಲ್ ದಿ ಜ್ಯೂಸಸ್ ವಿಲ್ ಬಿ ಔಟ್. ರೇಬಿಸ್ ಅಕಸ್ಮಾತ್ ಸಬ್ ಕ್ಲಿನಿಕಲ್ ಆಗಿದ್ರು ಡಾಗಲ್ಲಿ, ಅನ್ನೆಸೆಸರಿ ಆಗಿ ಅದು ವಿತ್ ಫೋರ್ಸ್ ಇಟ್ ವಿಲ್ ಗೋ ಅಂತ ಅಂದ್ರೆ ರೇಬಿಸ್ ಸ್ಪ್ರೆಡ್ ಆಗೋಕ್ಕೆ ಚಾನ್ಸ್ ಆಗುತ್ತೆ, ದೆನ್ ಇನ್ಫೆಕ್ಷನ್ ಚಾನ್ಸ್ ಆಗುತ್ತೆ, ದೆನ್ ದೇರ್ ಈಸ್ ಚಾನ್ಸಸ್ ಆಫ್ ಸ್ಪ್ರೆಡಿಂಗ್ ಆಫ್ ದಿಸ್ ಡಿಸೀಸಸ್ ಅಂಡ್ ಮಾರ್ಟಾಲಿಟಿ ರೇಟ್ಸ್ ಇನ್ಕ್ರೀಸ್ ಆಗುತ್ತೆ. ದಟ್ ಈಸ್ ವಾಟ್ ಐ ಥಿಂಕ್.
ಇಟ್ ಈಸ್ ಅ ಬ್ರಾಡರ್ ಆಸ್ಪೆಕ್ಟ್, ನಾಟ್ ಓನ್ಲಿ ಕ್ಲಿನಿಕಲ್, ಪ್ರಿವೆಂಟಿವ್ ಆಸ್ಪೆಕ್ಟ್ ಅಲ್ಲಿ ನಾವು ಮಾಡಿದ್ರೆ ಐ ಥಿಂಕ್ ಬೈ ದ ಟೈಮ್ ಪೀಪಲ್ ಕಮ್ ಟು ಅಸ್ ಇದನ್ನ ಮೇಜರ್ ಪ್ರಮಾಣದಲ್ಲಿ ನಾವು ಕಂಟ್ರೋಲ್ ಮಾಡ್ಬೋದು ಅನ್ನೋದು ನನಗೆ ಇವಾಗ ಬಂದಿದ್ದು ಒಂದು ಆಲೋಚನೆ. ಈಗ ಕಡಿತ ಆದ ತಕ್ಷಣ ಏನು ಮಾಡ್ಬೇಕಂತೀರಿ ಜನ? ಯೂಶಲಿನೂ ಏನಂದರೆ ಸರ್, ಇಟ್ ಡಿಪೆಂಡ್ಸ್ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಗಾಯ ಆಗಿದೆ. ಈಗ ನೀವು ಅವಾಗಲೇ ದೃಶ್ಯದಲ್ಲಿ ನೋಡಿದ್ರಿ, ಒಬ್ಬ ಬಾಲಕಿಗೆ ಒಂದು 6-7 ನಾಯಿಗಳು ಬಂದು ಏಕಾಏಕಿಯಾಗಿ ಒಂಥರ ದರದರನೆ ಎಳೆದುಕೊಂಡು ಹೋಗುವಂತಹ ಪರಿಸ್ಥಿತಿ. ಇಂತಹ ಸಮಯದಲ್ಲಿ ಏನು ಮಾಡಬೇಕು? ಫಸ್ಟ್ ಸರ್, ನಾವು ಆಸ್ ಯೂಶುವಲ್ ಎಲ್ಲ ABC ಏರ್ವೇ ಕರೆಕ್ಟ್ ಆಗಿದೆಯಾ, ಬ್ರೀದಿಂಗ್ ಕರೆಕ್ಟ್ ಆಗಿದೆಯಾ, ಸರ್ಕ್ಯುಲೇಷನ್ ಕರೆಕ್ಟ್ ಆಗಿದೆಯಾ ಅದು ಕನ್ಫರ್ಮ್ ಮಾಡಿದ್ಮೇಲೆ ಗಾಯ ಎಲ್ಲಾಗಿದೆ, ಕಾಲ ಹತ್ರ ಆಗಿದೆಯಾ, ಕೈ ಹತ್ರ ಆಗಿದೆಯಾ, ಕತ್ ಹತ್ರ ಆಗಿದೆಯಾ. ಕಾಲ ಹತ್ರ ಆಗಿದ್ರೆ ಯಾವ ಪ್ರಮಾಣದಲ್ಲಾಗಿದೆ, ಏನಾದರೂ ಮಸಲ್ಸ್ ಕಾಣ್ತಾ ಇದೆಯಾ, ಬ್ಲಡ್ ವೆಸಲ್ಸ್ ಕಾಣ್ತಾ ಇದೆಯಾ, ಬೋನ್ಸ್ ಕಾಣ್ತಾ ಇದೆಯಾ, ಡಿಪೆಂಡಿಂಗ್ ಆನ್ ದ ಸಿವಿಯಾರಿಟಿ ಆಫ್ ದ ಇಂಜುರಿ ಅದ್ರ ಮೇಲೆ ನಮ್ಮ ಟ್ರೀಟ್ಮೆಂಟ್ ಬೇರೆ ಬೇರೆ ಥರ ಇರುತ್ತೆ. ವಿ ಹ್ಯಾವ್ ರ್ಯಾಬಿಸ್ ವ್ಯಾಕ್ಸಿನ್ ಇದೆ, ಇನ್ನೊಂದು ವಿ ಹ್ಯಾವ್ ಇಮ್ಯುನೋಗ್ಲೋಬುಲಿನ್ ಇದೆ. ಇಮ್ಯುನೋಗ್ಲೋಬುಲಿನ್ ಆಕ್ಟಿವ್ ಆಗಿ ನಾವು ಅದನ್ನು ಅಪ್ರೋಚ್ ಮಾಡ್ಬೋದು. ದ ವೈರಸ್ ಇನ್ಫೆಕ್ಷನ್ ಇದ್ದರೆ ಇಮ್ಯುನೋಗ್ಲೋಬುಲಿನ್ ಯಾಕಂದರೆ ನಾವು ಸಸ್ಪೆಕ್ಟ್ ಮಾಡ್ತೀವಿ ಬೈ ಡಿಫಾಲ್ಟ್. ಈವನ್ ರ್ಯಾಬಿಸ್ ವ್ಯಾಕ್ಸಿನ್ ಅದಕ್ಕೆ ಡಾಗ್ಗೆ ಈಸ್ ಇಮ್ಯೂನ್ ಅಂತ ಅಂದ್ರೂ ಬೈಟ್ ಆಗಿದ ತಕ್ಷಣ ವಿಲ್ ಅಸ್ಯೂಮ್, ಬೀದಿ ನಾಯಿ ಅಂದರೆ ರೇಬಿಸ್ ಇರುತ್ತೆ, ಸೊ ವೂಂಡ್ಗೆ ಇನ್ಫೆಕ್ಟ್ ಆಗೋ ಚಾನ್ಸ್ ಇರುತ್ತೆ, ವಿಲ್ ನಾಟ್ ಟೇಕ್ ಎ ರಿಸ್ಕ್. ಹ್ಯೂಮನ್ ಲೈಫು ನಮ್ಮ ಹತ್ರ ಬಂದರೆ ಹ್ಯೂಮನ್ ಲೈಫ್ ಈಸ್ ವೆರಿ ವ್ಯಾಲ್ಯುಬಲ್. ಸೊ ದಟ್ ಈಸ್ ವಾಟ್ ವಿ ಕನ್ಸಿಡರ್ ಫಸ್ಟ್ ಆಫ್ ಆಲ್. ಸೊ ನಾವು ಅಸ್ಯೂಮ್ ಮಾಡೋದೇ ರೇಬಿಸ್ ವೈರಸ್ ವಿತ್ ದ ಬೈಟ್ ಇದೆ ಅಂತ ಅಂದ್ಬಿಟ್ಟು. ಸೊ ಜಾಸ್ತಿ ಡೆಪ್ತಲ್ಲಿದ್ದರೆ ವೂಂಡ್ನ ನಾವು ಇಮ್ಯುನೋಗ್ಲೋಬುಲಿನ್ ವಿಚ್ ಈಸ್ ಮೋರ್ ಪವರ್ಫುಲ್, ವಿಚ್ ಈಸ್ ಅಲ್ಲೇ ಆ ವೂಂಡಲ್ಲೇ ಅಲ್ಲೇ ಬ್ಲಾಕ್ ಮಾಡಿಬಿಟ್ಟು ಬ್ರೈನ್ಗೆ ಹೋಗಿ ಈ ರೇಬಿಸ್ ಕಾನ್ಸಿಕ್ವೆನ್ಸಸ್ನ ಅವಾಯ್ಡ್ ಮಾಡೋದಕ್ಕೆ ಸುಲಭ ಆಗುತ್ತೆ. ಸೊ ದಟ್ ಈಸ್ ದ ಥಿಂಗ್. ಇದು ಮನುಷ್ಯರ ದೃಷ್ಟಿಯಿಂದ ಆಯಿತು ಸರ್. ಈಗ ಪ್ರಾಣಿಗಳ ದೃಷ್ಟಿಯಿಂದ ಒಂದು ಆಲೋಚನೆ ಮಾಡೋದಾದ್ರೆ, ಪ್ರಾಣಿಗಳ ನಿಯಂತ್ರಣಕ್ಕೆ ನಾವು ಹೋಗೋದು, ಈಗ ನಾವು ಅವರೆಲ್ಲ ಉಲ್ಲೇಖ ಮಾಡ್ತಾ ಇದ್ರು ಸಂತಾನಹರಣ ಚಿಕಿತ್ಸೆ ಕೊಡೋದು, ಬೇರೆ ಬೇರೆ ಲಸಿಕೆಗಳನ್ನು ಕೊಡೋದು, ಅವುಗಳ ನಿಯಂತ್ರಣ ಇದು ಸಮರ್ಪಕವಾಗಿ ಆಗುತ್ತಾ? ಎಷ್ಟು ಪರಿಣಾಮಕಾರಿ ಇದೆ ಇದೆಲ್ಲ? ಸರ್, ಗೌರ್ಮೆಂಟ್ ಆಸ್ ಯು ನೋ ವೆಟರ್ನಿಟಿ ವಾಟ್ ಇಸ್ ದಟ್ ವೆಟರ್ನಿಟಿ ಪಶು ವೈದ್ಯಕೀಯ. ಸೊ ದಟ್ ಹಾಸ್ಪಿಟಲ್ಸ್ ಗೌರ್ಮೆಂಟಲ್ಲಿ ಎಷ್ಟಾಗುತ್ತೋ ಲಿಮಿಟೆಡ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಾಡುತ್ತೆ. ನಾವು ಬೆಂಗಳೂರಿನಲ್ಲಿ ನೋಡಿದ್ರೆ ಇಟ್ಸ್ ಅ ಮೆಟ್ರೋಪಾಲಿಟನ್ ಸಿಟಿ, ಅವೇರ್ನೆಸ್ ಬಂದಿದೆ ಜನಕ್ಕೆ, ಡಾಗ್ ಲವರ್ಸ್ ಅಂತ ಒಂದು ಜಾಸ್ತಿ ಆಗಿದ್ದಾರೆ. ಸೊ ವಿತ್ ದೇರ್ ಸಪೋರ್ಟ್ ಐ ಥಿಂಕ್ ಡಾಗ್ ಲವರ್ಸ್ ಇವಾಗ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಆಸ್ ಯು ನೋ ಸ್ವಲ್ಪ ಲಿಮಿಟೆಡ್ ಕೇರ್ ಸಿಗುತ್ತೆ. ಇವಾಗ ಆಸ್ ಯು ನೋ ಗೌರ್ಮೆಂಟ್ ಬೆಂಗಳೂರಿನೆಲ್ಲ ನೀವು ಸುತ್ತಾಡಿದ್ರೆ ದೆರ್ ಆರ್ ಮೋರ್ ಪ್ರೈವೇಟ್ ಹಾಸ್ಪಿಟಲ್ಸ್ ಆರ್ ಕಮಿಂಗ್ ಅಪ್ ಡೇ ಬೈ ಡೇ. ಒಂದು ಕಡೆ ಇದ್ದಿದ್ದು ವಿ ಆರ್ ಆಲ್ಸೋ ಅಮೇಜ್ಡ್, ಪೆಟ್ ಹಾಸ್ಪಿಟಲ್ಸ್ ಇದೆ, ಇಟ್ಸ್ ಗುಡ್ ಅಂತ ಅಂದ್ಬಿಟ್ಟು. ಸೊ ಇನ್ ಅಡಿಷನ್ ಟು ದ ಹೋಮ್ ಡಾಗ್ಸ್, ಹೋಮ್ ಓನರ್ಸ್ ಡಾಗ್ಸ್ ಇರ್ತಾರಲ್ಲ, ಅವರು ಐ ಹ್ಯಾವ್ ಸೀನ್ ಅವರ ಏರಿಯಾಯಲ್ಲಿರೋ ಡಾಗ್ಸ್ಗೂ ಕೇರ್ ತಗೊಳ್ತಾರೆ. ಸೊ ದಟ್ ಈಸ್ ಡಾಗ್ ಲವರ್ಸ್ ಆರ್ ಆಲ್ಸೋ ಎ ಪಾರ್ಟ್ ಆಫ್ ದಿಸ್. ಆ ಸೈಡಿಂದ ಅಪ್ರೋಚ್ ಮಾಡಿದ್ರೆ ಹೆಲ್ತ್ ಕೇರ್ ಆಗಲಿ, ಬೇಸಿಕ್ ಅಂಗ್ರಿ ಮ್ಯಾನೇಜ್ಮೆಂಟ್ ಆಗಲಿ, ದೇರ್ ಆರ್ ಸರ್ಟನ್ ಪ್ಲೇಸಸ್ ವೇರ್ ಡಾಗ್ ಈಸ್ ಫೆಡ್ ಅಂತ ಅಂದ್ಬಿಟ್ಟು ಗೌರ್ಮೆಂಟ್ ಆಲ್ಸೋ ರಿಸ್ಟ್ರಿಕ್ಷನ್ಸ್ ತಂದಿದೆ. ಒಂದು ಜಾಗದಲ್ಲೇ ಮಾತ್ರ ನೀವು ಫೀಡ್ ಮಾಡಬೇಕು ಅಂತ. ಒಂದು ಏರಿಯಾನಲ್ಲಿ ಡೆಸಿಗ್ನೇಟೆಡ್ ಏರಿಯಾ ಇದ್ರೆ ಆಬ್ವಿಯಸ್ಲಿ ಯು ನೋ ದ ನೆಟ್ವರ್ಕ್ ಆಫ್ ಡಾಗ್ಸ್. ಒಂದು ಡಾಗ್ ಗೊತ್ತಾದ್ರೆ ಇಲ್ಲಿ ಫುಡ್ ಇದೆ ಅಂತ ಬೇರೆ ಏರಿಯಾಗೆಲ್ಲ ಗೊತ್ತಾಗೋ ಚಾನ್ಸಸ್ ತುಂಬ ಇದೆ. ಸೊ ಈ ಥರದ್ದು ಆಕ್ಟಿವಿಟೀಸ್ನ ಡಾಗ್ ಲವರ್ಸ್ನ ಆಮೇಲೆ ಆನಿಮಲ್ ಲವರ್ಸ್ನ ನಾವು ಪ್ರಮೋಟ್ ಮಾಡಿದ್ರೆ ಪ್ರಿವೆಂಟಿವ್ ಆಸ್ಪೆಕ್ಟ್ ಅಲ್ಲಿ ನಾವು ತುಂಬಾ ಡಿಫ್ರೆನ್ಸ್ ಕಾಣ್ಬೋದು. ಅಂಡ್ ಹ್ಯೂಮನ್ಸ್ ಅಲ್ಲಿ ಇಂಜುರೀಸ್ ಕಮ್ಮಿ ಆಗುತ್ತೆ. ಸೊ ದಟ್ ಈ ತರ ಇನ್ಸ್ಟೆನ್ಸಸ್ whatever the video, it was very horrible. It was very horrible, so very difficult to see also. So ಈ ತರದ ಪ್ರಕರಣಗಳು ಕಡಿಮೆ ಆಗುತ್ತೆ ಅನ್ನೋದು ನನ್ನ ಉದ್ದೇಶ. ಈ ಹರ್ಡ್ ಇಮ್ಯುನಿಟಿ ಜಾಸ್ತಿ ಆಗಬೇಕಂದ್ರೆ ರೇಬಿಸ್ ಲಸಿಕೆ ಬೇಕಾಗುತ್ತಾ? ಹರ್ಡ್ ಇಮ್ಯುನಿಟಿಗೂ ರೇಬಿಸ್ಗೂ ಸಂಬಂಧ ಇಲ್ಲ ಸರ್, ಬಿಕಾಸ್ ಇಟ್ ಈಸ್ ಅನ್ ಆಕ್ಟಿವ್ ವೈರಸ್, ಇಟ್ ಕೀಪ್ ಆನ್ ಮ್ಯೂಟೇಟಿಂಗ್. ಸೊ ಒನ್ಸ್ ನಾವು ಒಂದು ಕೇಸ್ ಎನ್ಕೌಂಟರ್ ಮಾಡಿದ್ರೆ ವಿ ಹ್ಯಾವ್ ಟು ಟ್ರೀಟ್ ಇಟ್ ಆಸ್ ಅ ನ್ಯೂ ಕೇಸ್. 2 months ಬ್ಯಾಕ್ ಒಬ್ಬ ಪೇಷಂಟ್ ಆಂಟಿ ರೇಬಿಸ್ ವ್ಯಾಕ್ಸಿನ್ ತಗೊಂಡಿದ್ದಾನೆ ಅಂದ್ರೆ ಮತ್ತೆ ಬೈಟ್ ಆಗಿ ಮತ್ತೆ 2 months ಆದ್ಮೇಲೆ ಇವತ್ತು ಬಂದಿದ್ದಾನೆ ಅಂದ್ರೆ ಮತ್ತೆ ವಿಲ್ ಟ್ರೀಟ್ ಇಟ್ ಆಸ್ ಅ ಫ್ರೆಶ್ ಕೇಸ್. ಅವನಿಗೆ ಆ ಥರ ಇಮ್ಯುನೋಗ್ಲೋಬುಲಿನ್ಸ್ ಆಗಲಿ ಹರ್ಡ್ ಇಮ್ಯುನಿಟಿ ಆಗಲಿ ಇಟ್ ವಿಲ್ ನಾಟ್ ಬಿ ದೇರ್, ಬಿಕಾಸ್ ವೈರಸ್ ಕೀಪ್ ಆನ್ ಚೇಂಜಿಂಗ್. ಡಾಗ್ಸ್ ಆರ್ ವೆರಿ ಏನಂತಾರೆ, ತುಂಬಾ ಎಕ್ಸ್ಪ್ಲೋರ್ ಮಾಡ್ತಾ ಇರುತ್ತಲ್ಲ, ಇಟ್ ಈಸ್ ಅ ವೈಲ್ಡ್ ನ್ಯಾಚುರಲ್ ಥಿಂಗ್ ಅಲ್ವಾ. ಸೊ ವಿ ಕಾಂಟ್ ಪರ್ಟಿಕ್ಯುಲರ್ಲಿ ಟೆಲ್ ಅಬೌಟ್ ದ ವೈರಸ್ ಸ್ಟ್ರೈನ್. ಸೊ ಎವ್ರಿ ಟೈಮ್ ಇಟ್ ಕಮ್ಸ್ ಮೀನ್ಸ್ ಇಟ್ ಈಸ್ ಅ ನ್ಯೂ ಕೇಸ್. ಇದು ನ್ಯೂ ಕೇಸ್ ಆಗೋದೇ ಸರ್ ಕ್ರಮೇಣದಲ್ಲಿ. ಇದು ಎವ್ರಿ ಟೈಮ್ ಬಂದಾಗ ನ್ಯೂ ಕೇಸ್ ಅಂತ ಹೇಳ್ತಾರಲ್ಲ, ಡಾಕ್ಟರ್ ಹೇಳ್ತಾರೆ ಗುಡ್, ಬಟ್ ನೀವು ಹಾಸ್ಪಿಟಲ್ ಹೋದಾಗ ಈಗ ಎಕ್ಸಾಂಪಲ್ 3 months ಬ್ಯಾಕ್ 2 months ಬ್ಯಾಕ್ ನಾನು
ಕಚ್ಚಿಸ್ಕೊಂಡಿರ್ತೀನಿ, ಮತ್ತೆ ಹೋದಾಗಲೂ ಹಿಸ್ಟ್ರಿ ತೆಗಿತಾರೆ, ಇಲ್ಲಾಂದ್ರೆ ಹಳೆ ಕಚ್ಚಿಸ್ಕೊಂಡಿದ್ದೆ, ಹೌದು ಸರ್ ಇದು 2 ತಿಂಗಳು ಮುಂಚೆ ಕಚ್ಚಿಸ್ಕೊಂಡಿದ್ದೀನಿ ಅಂದರೆ ಹೌದಾ, ಹಂಗಾರೆ ಒಂದು TT ಇಂಜೆಕ್ಷನ್ ಕೊಡ್ತಾರೆ, ಆಲ್ರೆಡಿ ಇಂಜೆಕ್ಷನ್ ತೊಗೊಂಡಿದ್ಯಲ್ಲಪ್ಪ ಅದೇ ಇದಾಗುತ್ತೆ. ಓನ್ಲಿ ಫಾರ್ ಕಂಟಿನ್ಯೂಷನ್ಸ್ ಅಂದರೆ 4-5 ಏನು ಹೇಳ್ತಾರೆ, ಸರಿಯಾದ ಚಿಕಿತ್ಸೆ ಸಿಗಲ್ಲ. ಆಮೇಲೆ ಕಂಟಿನ್ಯೂಷನ್ ಮಾತ್ರ ಸಿಗುತ್ತೆ ಅಷ್ಟೇ. ಅಂದರೆ ಇಮಿಡಿಯೇಟ್ ಆ ಗಾಯದ ಮೇಲೆ ಕೊಡುವಂಥದ್ದು 2 months ಬ್ಯಾಕ್ ನೀವು ಕೊಟ್ಟಿದ್ದೀರಾ, ಆ ಗಾಯದ ಮೇಲೆ ಚಿಕ್ಕದಾಗಿರೋದಕ್ಕೆ ಕೊಟ್ಟಿದ್ದೀರಾ, ಈಗ ದೊಡ್ಡದಾಗಿದೆ ನಾನು ಕೊಡಿ ಅಂದರೆ ಇಲ್ಲ ಇವಾಗೇನಿಲ್ಲ 2 ತಿಂಗಳು ಮುಂಚೆ ಕೊಟ್ಟಿದ್ದೀವಲ್ಲಪ್ಪ ಅದೇ ಆಗುತ್ತೆ. ಈಗೇನಿದು ಒಂದು ವರದಿ ನೋಡ್ತಾ ಇದ್ದೆ ಸರ್, ಇಲ್ಲಿ ಡಿಬೇಟ್ ಮಾಡೋದಕ್ಕಿಂತ ಮೊದಲು ಬೆಂಗಳೂರಿನ ಅನೇಕ ಆಸ್ಪತ್ರೆಗಳಲ್ಲಿ ನಾಯಿ ಚಿಕಿತ್ಸೆಗೆ ಬೇಕಾದಂತಹ ಸೌಲಭ್ಯಗಳೇ ಇಲ್ಲ ಮತ್ತು ಲಸಿಕೆಗಳೇ ಇಲ್ಲ ಅನ್ನುವಂಥ 100% ಇಲ್ಲ ಸರ್, ಎಲ್ಲೂ ಇಲ್ಲ. ನೀವೆಲ್ಲ ಕ್ಯಾಶುವಲಾಗಿ ನೀವೇ ಹೋಗಿ ಚೆಕ್ ಮಾಡಿ, ನಾಳೆ ಬೆಳಗ್ಗೆ ಹೋಗಿಲ್ಲ ಇವಾಗಲೇ ಇಮಿಡಿಯೇಟ್ ಹೋಗಿ ನಾರ್ಮಲ್ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಒಂದು ಲಸಿಕೆ ಕೂಡ ಇರಲ್ಲ. ಏನಂತ ಹೇಳ್ತಾರೆ, ಈ ಏರಿಯಾದಲ್ಲಿ ಯಾರೂ ಬರೋಲ್ಲ ಸರ್, ಇಲ್ಲಿಗೆ ಯಾರೂ ಬರೋದೇ ಇಲ್ಲ, ಅದಕ್ಕೆ ನಾವು ಇಟ್ಕೊಳ್ಳಲ್ಲ, ಆ್ಯಕ್ಚುಲಿ ಇಟ್ಕೊಳ್ಳೋಂಗಿಲ್ಲ ಅಂತ ನಾನು ಕೂಡ ಅಕ್ಕಪಕ್ಕ ಕಚ್ಚಿದಾಗ ಕರ್ಕೊಂಡೋಗಿ ತೋರಿಸ್ತಾ ಇರುವಾಗ ಇಲ್ಲ ಅಲ್ಲೇ ದೊಡ್ಡದಾಗಿ ಹೋಗಿ ಅಲ್ಲಿಗೆ ಹೋಗಿ ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ಅಂತ ಹೇಳ್ತಾರೆ ಹೊರತು ಲಸಿಕೆ ಎಲ್ಲೂ ಇಲ್ಲ ಸರ್. ಎಲ್ಲೋ ಒಂದು ಕಡೆ ಇರ್ಬೋದು, ಹಳೆ ಸ್ಟಾಕ್ ಇರ್ಬೋದನೋ, ಬಟ್ ಸ್ಟಾಕ್ ಇಟ್ಕೊಳ್ಳೋಂಗಿಲ್ಲ ನಾವು, ಅದು ಲ್ಯಾಪ್ಸ್ ಆಗಿಬಿಡುತ್ತೆ, ಸೊ ಅದಕ್ಕೆ ನಾವು ಇಟ್ಕೊಳ್ಳಲ್ಲ ಅಂತ ಹೇಳ್ತಾರೆ. TT ಇಂಜೆಕ್ಷನ್ ಒಂದು ಕೊಡ್ತಾರೆ, ಅಲ್ಲಿ ಬೇಗ ಹೋಗಿ ಅಂತ ಮಾಹಿತಿ ಹೇಳ್ತಾರೆ, ಬೇಗ ಹೋಗಿ ಅಂತ ಡಾಕ್ಟ್ರುಗಳು ಪಾಪ ಅವ್ರ ಕನ್ಸರ್ನಿಂದ ಹೇಳ್ತಾರೆ, ಅವ್ರು ತಪ್ಪು ಅಂತಲೇ ಹೇಳಲ್ಲ. ಇಲ್ಲ ನೀವು ಅಲ್ಲಿ ಹೋಗ್ಬೇಕಪ್ಪ ಅಂತಲೇ ಇಂಟಿಮೇಟ್ ಮಾಡ್ತಾರೆ, ಅವ್ರು ತಪ್ಪು ಅಂತ ಹೇಳಲ್ಲ. ಸರ್ಕಾರದ್ದು ಎಲ್ಲ ಕಡೆ ಅಟ್ಲೀಸ್ಟ್ ಮಿನಿಮಮ್ ಒಂದು 5 ಆಗಿ ಕೊಡಬೇಕು ಸರ್, ನನ್ನ ರಿಕ್ವೆಸ್ಟು. ಎಲ್ಲ ಹಾಸ್ಪಿಟಲ್ಗೂ 5 ಇಂಜೆಕ್ಷನ್ ಇರಬೇಕು ಅನ್ನೋದು. ಬರ್ತೀನಿ, ಮಾತನಾಡಿಸ್ತೀನಿ. ಅರುಣ್ ಕುಮಾರ್ ಅವರೇ, ಡಾಕ್ಟರ್ ಒಂದು ಮುಖ್ಯವಾದಂತಹ ಆಸ್ಪೆಕ್ಟನ್ನು ಮುನ್ನೆಲೆಗೆ ತಂದರು. ಒಂದು, ಯಾರದ್ದಾದರೂ ಮನೆಯಲ್ಲಿ ನಾಯಿಗಳಿದ್ದರೆ ಅವ್ರಿಗೆ ನಾಯಿ ಮೇಲೆ ಪ್ರೀತಿ ಇರುತ್ತೆ, ಅವರು ತಮ್ಮ ಸುತ್ತಮುತ್ತಲಿನಂತಹ ಶ್ವಾನಗಳನ್ನು ಕೂಡ ಸರಿಯಾಗಿ ನೋಡ್ಕೊಳ್ತಾರೆ, ಒಂದು ಡಾಗ್ ಲವರ್ಸ್ ಆಗೆಲ್ಲ ಇರ್ತಾರೆ ಅನ್ನೋಂಥದ್ದು ಒಂದು ಆಸ್ಪೆಕ್ಟು. ಇದಕ್ಕೆ ನನ್ನೊಂದು ಪ್ರಶ್ನೆ ಇದೆ, ಅನೇಕ ಜನ ಹೀಗೆ ವಿದೇಶಿ ತಳಿಗಳನ್ನು ಅಥವಾ ಬೇರೆ ಬೇರೆ ತಳಿಗಳನ್ನು ನಾಯಿಗಳನ್ನು ಸಾಕಿಕೊಂಡು ಅದಕ್ಕೇನಾದರೂ ರೋಗಗಳು ಬಂದಾಗ, ಅದೇನಾದರೂ ಕಾಯಿಲೆಗೆ ತುತ್ತಾದಂತಹ ಸಮಯದಲ್ಲಿ ಅವುಗಳನ್ನು ಕೂಡ ಬೀದಿಗೆ ತಂದು ಬಿಡ್ತಾ ಇರುವಂತಹ ಕಾರಣಕ್ಕಾಗಿಯೂ ಕೂಡ ಈ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಅನ್ನೋದು ನನ್ನ ವಾದ. ಇಸ್ ಇಟ್ ರೈಟ್? ಹೌದು ನೋಡಿ, ಇದು ನಾನು ಒಂದು ಸ್ಪಷ್ಟತೆ ಕೊಡ್ತೇನೆ. ಈಗ ನಾಯಿ ಕಡಿತದ ಗಣಿತ ಇದೆಯಲ್ಲ, ಅದರಲ್ಲಿ ತುಂಬ ತಪ್ಪಿದೆ. ಕುಟುಂಬ ಮತ್ತು ಆರೋಗ್ಯ ಕಳೆನಾಡಕ್ಕೆ, ಆರೋಗ್ಯ ಮತ್ತು ಕುಟುಂಬ ಕಳೆನಾಡಕ್ಕೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅವರು ಡೇಟಾ ಕೊಡ್ತಾರೆ, ಅದು ಬಂದು ಕಂಪ್ಲೀಟ್ ಡೇಟಾ ಕೊಡ್ತಾ ಇಲ್ಲ. ನಾಯಿ ಕಡಿತ ಬಂದು 2 ಇದೆ, ಒಂದು ಬಂದು ಸಾಕು ನಾಯಿ ಮತ್ತು ಇನ್ನೊಂದು ಬಂದು ಬೀದಿ ನಾಯಿ. ಏನು ನೀವು ನಾನು ಸರ್ಕಾರದ್ದು ದಾಖಲಾತಿಗಳು ನೋಡಿದ್ದೀನಿ, ಅದರಲ್ಲಿ ಏನಾಗುತ್ತೆ ಅಂದರೆ 1:1 ರೇಷಿಯೋ ಇದೆ. ಅಂದರೆ 5 ಮನೆ ನಾಯಿ ಅಂದರೆ 5 ಬೀದಿ ನಾಯಿಗಳಿದೆ. ಇವರು ಡೇಟಾ ಕಳಿಸೋದು ಹೆಂಗಂದ್ರೆ ನಾಯಿಗಳಂತ ಕಳಿಸ್ಬಿಡ್ತಾರೆ, ಕನ್ಫ್ಯೂಷನ್ ಇವರೇ ಮಾಡೋದು. ಓಕೆ, ಏನು ಇವರು ಬೀದಿ ನಾಯಿ, ಇವಾಗ ನೋಡಿ ನಾಯಿಗಳಂದರೆ ನಾಯಿ ಕಡಿತಂದರೆ ಜನರ ಮನಸ್ಸಲ್ಲಿ ಏನು ಬರುತ್ತೆ? ಬೀದಿ ನಾಯಿ. ಇದೇ ಇವರು ಆಡೋದಿರೋದು ಆಟ. ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅವರು ಮಾಡ್ತಾ ಇರೋದು ಇದೆ. ಬೀದಿ ನಾಯಿ, ಸಾಕು ನಾಯಿ 2 ಸಪ್ರೇಟ್ ಡೇಟಾ ಕೊಡಬೇಕು. ಮತ್ತು ಇನ್ನೊಂದು, ಇವಾಗ ಡಾಕ್ಟರ್ ವೆಂಕಟೇಶ್ ಅವರು ಹೇಳಿದಾಗೆ ನೋಡಿ, ನಾಯಿ ಕಡಿತದಲ್ಲಿ 3 ವಿಧ ಇದೆ WHO ಪ್ರಕಾರ. ಕ್ಯಾಟಗರಿ 1, ಕ್ಯಾಟಗರಿ 2, ಕ್ಯಾಟಗರಿ 3. ಕ್ಯಾಟಗರಿ 1 ಬಂದು ಸುಮ್ಮನೆ ಪರಿಚಯ ಏನಾಗಿರೋ ನೆಕ್ಕಿರೋದು, ಅದು ಕ್ಯಾಟಗರಿ, ಅದಕ್ಕೆ ಸಹ ಇಂಜೆಕ್ಷನ್ ಕೊಡ್ತಾರೆ. ಕ್ಯಾಟಗರಿ 2 ಅಂದರೆ ತುಂಬ ಡೀಪ್ ಆಗಿ ಸುಮ್ಮನೆ ಒಂದು ಪರಿಚಯ ಇರುತ್ತೆ, ರಕ್ತ ಬಂದಿರಲ್ಲ, ಕ್ಯಾಟಗರಿ 2. ಕ್ಯಾಟಗರಿ 3 ಬಂದು ಡೀಪ್ ಕಟ್ಟು, ಡಾಕ್ಟರ್ ಹೇಳಿದಾಗೆ, ವೆಂಕಟೇಶ್ ಅವರು ಹೇಳಿದಾಗೆ ಮೂಳೆ ಮಾಂಸ ಎಲ್ಲ ಕಾಣ್ತಾ ಇರುತ್ತೆ. ಸೊ ನೀವು ನೋಡೋದಂದರೆ ಗೌರ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸ್ ನೋಡೋದಂದ್ರೆ ನನ್ನ ಹತ್ರ ಇದೆ ಸ್ಟ್ಯಾಟಿಸ್ಟಿಕ್ಸು. ಏನು ಅದರಲ್ಲಿ ಸುಮಾರು ಬಂದು ಎಲ್ಲ ಕ್ಯಾಟಗರಿ 1, ಕ್ಯಾಟಗರಿ 2ನೇ. ಕ್ಯಾಟಗರಿ 3 ಬಂದಂದರೆ ಅದಕ್ಕೆ ARS ಕೊಡಬೇಕು. ಓಕೆ, ಡಾಕ್ಟರ್ ಹೇಳಿದ್ರೆ ಇಮ್ಯುನೋಗ್ಲೋಬುಲಿನ್. ನೀವು ಅದರಲ್ಲಿ ಒಂದು 10 ಕಡಿತದಲ್ಲಿ ನೋಡೋದಂದರೆ ಅಪ್ ಟು 4 ಕ್ಯಾಟಗರಿ 1 ಇರುತ್ತೆ, ಇನ್ನೊಂದು 4 ಕ್ಯಾಟಗರಿ 2 ಇರುತ್ತೆ. ಕ್ಯಾಟಗರಿ 1, 2 ಅಂತ ಏನು ಭಯಾನಕರು ಅಂದರೆ ಏನೋ ಒಂದು ನಾಯಿ ಏನೋ ಒಂದು ಇದರಿಂದ ಹಂಗೆ ಪರಿಚಿದ್ರು ಅದಿದೆ, ಅದು ಇವ್ರು ಏನಂತ ತೋರಿಸ್ತಾರೆ, ನಾಯಿ ಕಡಿತ ಅಂತೇಳಿ. ಅದರಲ್ಲಿ ಏನಾಗ್ತದೆ, ಜನರಲ್ಲಿ ಬಂದು ತುಂಬ ಒಂದು ಹೆದರಿಕೆ ಅಂತ ಸಂದರ್ಭ ಕ್ರಿಯೇಟ್ ಮಾಡಿದೆ. ಯಾರು? ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅವರು ಕರೆಕ್ಟಾಗಿ ಇದು ಕೊಡ್ತಾರೆ. ಅವ್ರು ಕರೆಕ್ಟಾಗಿ ಕ್ಯಾಟಗರಿ 1, 2, 3 ಅಂತೇಳಿ ಕೊಟ್ಟು ಅದರಲ್ಲಿ ಎಷ್ಟು ಬೀದಿ ನಾಯಿ ಸಿಗುತ್ತೆ, ಸಾಕು ನಾಯಿಗಳು ಎಷ್ಟು ಅಂತೇಳಿ ಇವರು ತೋರಿಸ್ತಾರೆ. ಎಲ್ಲ ಬಂದು ಏನು ಮಾಡ್ತಾರೆ, ಬೀದಿ ನಾಯಿಗಳದಂತೇಳಿ ಇದು ಮಾಡಿಬಿಡ್ತಾರೆ. ಮತ್ತು ಇನ್ನೊಂದು, ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇದೆ, ಭಾರತ ಪ್ರಾಣಿ ಕಲ್ಯಾಣ ಮಂಡಳಿ ಬಂದು ಮಕ್ಕಳಿಗೋಸ್ಕರ ಮಾಡ್ತಾ ಇರೋದು. ಅಲ್ಲ ಬಂದೆ ಸರ್, ಅವ್ರು ಬರ್ತೀನಿ. ಭಾರತ ಪ್ರಾಣಿ ಕಲ್ಯಾಣ ಮಂಡಳಿ ಬಂದು
ಅವ್ರದ್ದು ವೆಬ್ಸೈಟಲ್ಲೇ ಇದೆ. ಎಲ್ಲ ಶಾಲಾ ಮಕ್ಕಳಿಗೆ ಓಕೆ ಬೀದಿ ನಾಯಿಗಳು ಪ್ರಾಣಿಗಳ ಬಗ್ಗೆ ಹೇಗೆ ಚಲನವಲನಗಳು ಇದು ಮಾಡಬೇಕಂತೇಳಿ ಅವ್ರಿಗೆ ಇದು ಮಾಡಬೇಕಂತೇಳಿ ಇದೆ. ಇದುವರೆಗೂ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಮಾಡೇ ಇಲ್ಲ. ಶಾಲಾ ಮಕ್ಕಳಿಗೇನೆ. ದಟ್ ಈಸ್ ಫಾರ್ ಮಾಡ್ಯೂಲ್ ಫಾರ್ ಸ್ಕೂಲ್. ಓಕೆ. ಭಾರತ ಪ್ರಾಣಿ ಕಲ್ಯಾಣ ಮಂಡಳಿ ಅವರು ಶಿಕ್ಷಣ ಇಲಾಖೆಗೆ ಶಾಲೆಗಳಲ್ಲಿ ಮಾಡಬೇಕಂತಿದೆ, ಎಲ್ಲಿ ಸಹ ಮಾಡಿಲ್ಲ. ಮತ್ತು ಇದು ಹೇಳ್ದಂಗೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಬೀದಿ ನಾಯಿಗಳ ಬಗ್ಗೆ ಹೇಗೆ ಒಂದು ಇದು ಮಾಡಬೇಕು ಅನ್ನೋದು ಬುಕ್ಲೆಟ್ ಎಲ್ಲ ಮಾಡಿದ್ದಾರೆ. ಇದು ಬಂದು ಅವೇರ್ನೆಸ್ ಮಾಡಬೇಕು. ಇದು ಯಾರು ಲೋಕಲ್ ಅಥಾರಿಟಿಗಳು. ನ್ಯಾಪ್ರಿ ಗೈಡ್ಲೈನ್ಸ್ ಇದೆ. ನ್ಯಾಪ್ರಿ ಗೈಡ್ಲೈನ್ಸ್ 2 ಭಾಗ ಇದೆ. ಒಂದು ಬಂದು ಅವ್ರದ್ದು ಡಾಕ್ಟರ್ದು, ಇನ್ನೊಂದು ಬಂದು ವೆಟರ್ನರಿದು. ಅದರಲ್ಲಿ ಬಂದು ಇವಾಗ ನಮ್ಮ ABC ರೂಲ್ಸ್ ನೋಡಿದ್ರೆ ರೂಲ್ 11 ಸಬ್ ರೂಲ್ 3 ಮತ್ತು ರೂಲ್ 16 ಸಬ್ ರೂಲ್ 9 ಅಡಿಯಲ್ಲಿ ಜನರ ಬಗ್ಗೆ ಲೋಕಲ್ ಅಥಾರಿಟಿ ಅವರು ಜಾಗೃತಿಗಳು ಮೂಡಿಸ್ಬೇಕು. ಅಂದರೆ ನಾಯಿಗಳ ಬಗ್ಗೆ ಎಲ್ಲ ಹೇಗೆ ಇದು ಮಾಡಬೇಕು, ಹೆಂಗೆ ಇದು ಮಾಡಬೇಕಂತೆಲ್ಲ ಇವ್ರು ಏನೂ ಮಾಡ್ತಾ ಇಲ್ಲ. ನಮ್ಮ BBMPನೇ ತಗೊಳ್ಳಿ, ಅಧಿಕಾರಿಗಳು ಅಲ್ಲಿ HVS ಇಂದ ಡೆಪ್ಯುಟೇಷನ್ ಬಂದ್ಬಿಡ್ತಾರೆ ರೀ. ಅವ್ರು ಹೆಂಗೆ ಬರ್ತಾರೆ ಗೊತ್ತಿಲ್ಲ. ಆ ಮಿನಿಸ್ಟ್ರು ಅದು ಹೆಂಗೆ ಇದು ಮಾಡಿ ಕಳಿಸ್ತಾರೋ ನಮಗೆ ಗೊತ್ತಿಲ್ಲ. ಅವ್ರು ಇಲ್ಲಿ ಬಂದು ಎಲ್ಲ ಪ್ರಾಬ್ಲಮ್ಗಳು ಶುರು ಮಾಡೋದು. ಕಾನೂನಲ್ಲಿ ಒಂದಿದೆ, ಅದು ಮಾಡ್ರಪ್ಪ ಅಂದರೆ ನಾವು ಕೇಳಿದ್ರೂ ಮಾಡಲ್ಲ ರೀ. ತಿಕ್ ಸ್ಕಿನ್ ಅಂತಾರಲ್ಲ, ದಪ್ಪ ಚರ್ಮ ಆ ಥರ ಏನೇ ಬರಲಿ ಇದು ಮಾಡಲ್ಲ. ಬಟ್ ಪ್ರತಿ ವರ್ಷ ಇದಕ್ಕಾಗಿ 4 ರಿಂದ 5 ಕೋಟಿ ರೂಪಾಯಿ ಹಣ ಮೀಸಲಿಡ್ತಾರೆ. ಹೌದು, ಅದೇ ಬರ್ತಾ ಇದ್ದೀನಿ ನೋಡಿ. ಇವ್ರು ಏನು ಮಾಡ್ತಾರೆ, ಸೆನ್ಸಸ್ ಅಲ್ಲಿ ಬೇಕನ್ಬಿಟ್ಟು ಇವಾಗ ಇವ್ರು ಹೇಳಿದ್ರು 100% ಸತ್ಯ. ಕಿಶೋರ್ ಅವರು ಸೆನ್ಸಸ್ ಎಲ್ಲ ಬಂದು ಬೋಗಸ್ ಸೆನ್ಸಸ್ಸು. ಇವ್ರು ಏನು ಮಾಡ್ತಾರೆ, ಜಾಸ್ತಿ ನಾಯಿಗಳು ತೋರಿಸೋದು. ಯಾಕಂದ್ರೆ ಅದ ರೊಕ್ಕ ಬರುತ್ತಲ್ಲ. ಓಕೆ. ಕಡಿಮೆ ತೋರಿಸ್ಬಿಟ್ಟಂದ್ರೆ ರೊಕ್ಕ ಎಲ್ಲಿಂದ ಬರುತ್ತೆ? ಅದಕ್ಕೆ ಏನು ಮಾಡ್ತಾರೆ, 3 ಲಕ್ಷ 4 ಲಕ್ಷ ನಾಯಿಗಳಂತೇಳಿ ತೋರಿಸೋದು. ಯಾಕೆ ಗೊತ್ತಾ, ನೆಕ್ಸ್ಟ್ ಬಜೆಟ್ಗೆ ಹಾಕಬೇಕಲ್ಲ ದುಡ್ಡು. ಎಲ್ಲ ಮಾಡ್ಬಿಟ್ಟಲ್ಲಿ ಇದಲ್ಲ. ಇವಾಗೂ ಸೆನ್ಸಸ್ ಅಲ್ಲಿ ಎಲ್ಲ ಇದಾಗ್ತಾ ಇದೆ, ಗೋಲ್ಮಾಲ್ ಆಗ್ತಾ ಇದೆ BBMPಯಲ್ಲಿ. ಏನು ಮತ್ತೆ ನಾಯಿ ಕಡಿತದಲ್ಲೂ ಕರೆಕ್ಟ್ ಡೇಟಾ ಇಲ್ಲ. ಮತ್ತೆ BBMPಯಲ್ಲಿ ಇರುವಂಥ ಅಧಿಕಾರಿಗಳು ಏನು, ನಾವು ಎಷ್ಟೊತ್ತರ GBA ನಾರ್ತ್ ಅಂತ ಹೇಳಿದೆ ಚೀಫ್ ವೆಟರ್ನರಿ ಆಫೀಸರ್ಗೆ, ಏನು ಅವ್ರಿಗೆ ಪಶುಸಂಗೋಪನೆ ಕಮಿಷನರ್ಗೆ ಹೇಳಿದ್ದೀವಿ, ಡೈರೆಕ್ಟರ್ಗೆ ಹೇಳಿದ್ದೀವಿ, ನಾರ್ತ್ ಕಮಿಷನರ್ಗೆ ಹೇಳಿದ್ದೀವಿ. ಅಧಿಕಾರಿಗಳನ್ನ ಕಳಿಸ್ಬಿಟ್ರಿ, ನಮಗೆ ಕರೆಕ್ಟಿಗೆ ಕೆಲಸ ಮಾಡುವಂಥ ಅಧಿಕಾರಿಗಳು ಕೂಡ ಇವ್ರು ಏನು ಇದು ಮಾಡ್ತಾನೆ ಇಲ್ಲ. ಓಕೆ. ಯಾಕಂದ್ರೆ ಅವ್ರು ಒಂದು ಅಧಿಕಾರಿ ಬಂದು ಡೆಪ್ಯುಟೇಷನಲ್ಲಿ ಬಂದಮೇಲೆ ಅವ್ರು ಏನು ಮಾಡಬೇಕು, ನಮಗೆ ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ರೀ. ಮಾಹಿತಿಗಳು ಕೊಡ್ತಾ ಇಲ್ಲ ಜನರಿಗೆ. ಬೀದಿ ನಾಯಿಗಳದು ಏನು ಇದು ಸೆನ್ಸಸ್ಸು ಸರಿಗಾಗಿಲ್ಲ, ಎಲ್ಲ ಒಂದು ಓಡ್ಕೊಂಡು ಹೋಗ್ತಾ ಇರ್ತಾರೆ. ಅವೇರ್ನೆಸ್ ಏನೂ ಇಲ್ಲ. ಪ್ರಾಬ್ಲಮ್ಗಳದಂದರೆ ಇವ್ರು ತಪ್ಪಿಸ್ಕೊಳ್ಳೋಕ್ಕೆ ಅದಕ್ಕೆ ಅರಣ್ಯ ಇಲಾಖೆ ಇತ್ತಲ್ಲ, ಹುಲಿ ಏನಾದ್ರು ದಾಳಿ ಮಾಡಿದೆ ಅಂದರೆ ಹುಲಿನ ಕೊಂದ್ಬಿಟ್ಟಂದ್ರೆ ಪ್ರಾಬ್ಲಮ್ ಸಾಲ್ವ್ಡ್. ಅದು ಹುಲಿ ಯಾಕೆ ಬಂತು ಅದು ಇದು ಮಾಡಲ್ಲ. ಓಕೆ. ಅಂದರೆ ನೀವು ಹೇಳ್ತಾ ಇರೋದು ಬೀದಿ ನಾಯಿಗಳ ಸಂಖ್ಯೆ ಹೆಚ್ಚಳಕ್ಕೆ ಏನು ಕಾರಣ ಅನ್ನೋದ್ರ ಮೊದಲು ಅದರ ಅವಲೋಕನ ಆಗಲಿ. ಹೌದು, ಇವಾಗ ಸಂಖ್ಯೆ ಹೇಳ್ಸ ನೋಡಿ. ಇದು ಪಾಪ್ಯುಲೇಷನ್ ABC ಮಾಡ್ತಾ ಇದ್ದಾರಲ್ಲ, ಇವ್ರು ಏನು ಮಾಡ್ತಾ ಇದ್ದಾರೆ, ಸಂಖ್ಯೆ ಕಡಿಮೆ ಇದೆ ನಾಯಿದು ಸಂಖ್ಯೆ. ಓಕೆ. ಬಟ್ ಇವ್ರುಗಳು ದುಡ್ಡುಗಳು ಮಾಡ್ಕೊಳ್ಳೋಕೆ ಏನು ಮಾಡ್ತಾರೆ, ಜಾಸ್ತಿ ಇನ್ನೂ ಇದು ಮಾಡ್ತಾ ಇದ್ದಾರೆ. ಏನು ಸೆನ್ಸಸ್ ಮಾಡಬೇಕು. ಇವಾಗ GB ಇದಾಯಿತು, ಸೆನ್ಸಸ್ ಮಾಡಿಬಿಟ್ಟು ಎಷ್ಟು ನಾಯಿ ಆಪ್ರೇಷನ್ ಆಗಿದೆ, ಎಷ್ಟು ನಾಯಿ ಆಪ್ರೇಷನ್. ಕಿವಿಗೆ ಇವರು ಕಿಶೋರ್ ಅವ್ರು ಹೇಳಿದಾಗೆ V ಮಾರ್ಕ್ ಇದೆ ಅಂದರೆ ಅದಕ್ಕೆ ಆಪ್ರೇಷನ್ ಆಗಿದೆ. ನೀವೇ ಎಲ್ಲ ಕಡೆ ನೋಡಿ, ಸುಮಾರು ನಾಯಿಗಳಿಗೆ ಆಪ್ರೇಷನ್ ಆಗಿದೆ. ಆದ್ರೂ ಇವರು ಟೆಂಡರ್ ಮೇಲೆ ಟೆಂಡರ್. ಯಾಕಂದ್ರೆ ಟೆಂಡರ್ ಕಳೆದ್ರೆ ಇದು ನಾಯಿಗಳ ಇದರಲ್ಲಿ BBMP ಅಧಿಕಾರಿಗಳು ಅದನ್ನ ಒಂದು ದಂಧೆ ಮಾಡ್ಕೊಂಡಿದ್ದಾರೆ, ಹಣ ಮಾಡುವಂಥ ದಂಧೆ. ಓಕೆ. ಏನು ಬರ್ತೀನಿ ಸರ್. ಕಿಶೋರ್ ಕುಮಾರ್ ಅವರೇ, ಡಾಕ್ಟ್ರು ಒಂದು ಮಾತು ಹೇಳಿದರು, ಪ್ರಾಣಿಗಳು ಅಥವಾ ಮನುಷ್ಯರು ಹಸಿವು ಹೆಚ್ಚಾದಾಗ ಆಕ್ರಮಣಶೀಲತೆ ಜಾಸ್ತಿ ಆಗುತ್ತೆ. ಆ ಕಾರಣಕ್ಕಾಗಿ ಹಂಗ್ರಿನ ಹೆಸರಿರೋ ಕಾರಣಕ್ಕಾಗಿ ಅದೆಲ್ಲ ಆಗುತ್ತೆ ಅಂತ. ಇದನ್ನು ಕಡಿಮೆ ಮಾಡಬೇಕು ಅಂತ ಗ್ರೇಟರ್ ಬೆಂಗಳೂರು ಅಥಾರಿಟಿಯವರು ಒಂದು ಪ್ಲಾನ್ ಮಾಡಿದರು ಸರ್. ಬೆಂಗಳೂರಿನ 5,000 ನಾಯಿಗಳಿಗೆ ಪ್ರತಿಯೊಂದು ನಾಯಿಗೆ 220 ರೂಪಾಯಿಯಂತೆ 367 ಗ್ರಾಮ್ ಚಿಕನ್ ರೈಸ್ ಕೊಡಬೇಕು ಅಂತ. 367 ಗ್ರಾಮ್ ಚಿಕನ್ ರೈಸ್ ಕೊಡಬೇಕು. ಅದಕ್ಕಾಗಿ ಅಂತಲೇ ಕೋಟ್ಯಾಂತರ ರೂಪಾಯಿ ಹಣವನ್ನು ತೆಗೆದಿಡೋ ಪ್ರಯತ್ನ ಆಯಿತು. ಸರಿ ಅಲ್ವಾ ಸರ್ಕಾರದ ಕ್ರಮ? ಯಾಕದಕ್ಕೆ ಆಕ್ರೋಶ? ಸರಿ ಇಲ್ಲ ಸರ್, ಆಕ್ರೋಶ ಇದೆ. ಯಾಕಂದರೆ ಊಟ ಹಾಕಿ ಅಂತ ನಾವು ಊಟ ಹಾಕಬೇಡಿ ಅಂತ ನಾವು ಹೇಳ್ತಾ ಇಲ್ಲ. ಓಕೆ. ಯಾರು ಸಾಮಾಜಿಕ ಆಗಲಿ, ಜನಗಳಾಗಲಿ, ಪ್ರಾಣಿಪ್ರಿಯ ಆಗಲಿ, ಇಲ್ದಿರೋರಾಗಲಿ ಯಾರು ಊಟ ಹಾಕಬೇಡಿ ಅಂತ ಯಾರೂ ಹೇಳ್ತಿಲ್ಲ. ಊಟ ಹಾಕೋದಾಗ್ತಿಲ್ಲ, ಪೌಷ್ಟಿಕ ಆಗ್ತಿದ್ದಾರೆ. ಅವ್ರು ಪೌಷ್ಟಿಕ ಅಂದ್ಕೊಂಡಿದ್ರೆ ನಾನ್ ವೆಜ್ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಪೌಷ್ಟಿಕ ವೆಜ್ಜಲ್ಲೂ ಇದೆ ಅಲ್ವಾ, ವೆಜ್ಜು ಆಗಬೇಕು ಅಂದರೆ ಕ್ರೂರತೆ ಜಾಸ್ತಿ ಮಾಡ್ತಿದ್ದಾರೆ. ಆಲ್ರೆಡಿ ನಾಯಿಗಳ ಕ್ರೂರತೆ ಜಾಸ್ತಿ ಆಗಿದೆ. ಕಾರಣ ಇಲ್ಲಿ ಕೋಳಿ ಅಂಗಡಿ ಪಕ್ಕ ಅಕ್ಕಪಕ್ಕ ಎಲ್ಲ ಅಲ್ಲೇ ಬಿಸಾಕಿರ್ತಾರೆ. ಇವಾಗಿನ ಸಂತತಿಗೆ ಸರಿ ಹೇಳಿದಾಗೆ 2016ರಿಂದ 23 ಏನಿದೆ ಇವಾಗ ಕಸಗಳು ಎಸಿತಾ ಇದ್ದಾರೆ, ಅದೆಲ್ಲ ಆಲ್ಮೋಸ್ಟ್ ನಾನ್ ವೆಜ್ಗಳೇ ಜಾಸ್ತಿ ರೋಡಲ್ಲಿ ಅಳಿತಾ ಇರೋದು. ಯಾಕಂದರೆ ಎಲ್ಲ ಕವರ್ ಕಟ್ಟಿ ಬಿಸಾಕ್ತಿದ್ದಾರೆ. ಅದನ್ನು ತಿಂದು ನಾಯಿಗಳು ತುಂಬ ರೋಷ ಆಗ್ತಿದೆ. ಈಗ ಆ ರೋಷ ನಾಯಿಗಳಿಗೆ ಹುಡ್ಕೋದು ಬಿಟ್ಬಿಡೋದು. ಸಲೀಸಾಗಿ ಇವರೇ ಗೌರ್ಮೆಂಟಿಂದ ಇದು ಮಾಡಿ ಬಿರಿಯಾನಿ ಕೊಟ್ಟರೆ ಏನಾಗುತ್ತೆ, ಆ ಟೈಮ್ ಕರೆಕ್ಟಾಗಿರುತ್ತೆ. ಎಕ್ಸಾಂಪಲ್ ಹೇಳ್ತೀನಿ, ಸರ್ಕಾರದವರು ಇವತ್ತು ಕೊಟ್ಟರು ಬಿರಿಯಾನಿ, ಎಲ್ಲ ನಾಯಿಗಳಿಗೂ ಕೊಟ್ಟರು. ಸತತವಾಗಿ 1 ವೀಕ್ ಚೆನ್ನಾಗಿ ಕೊಟ್ಟರು.
ನೆಕ್ಸ್ಟ್ ವೀಕಲ್ಲಿ ಏನೋ ಲೇಟ್ ಆಯಿತು ಬರೋದು ಅಂದರೆ ನಾಯಿಗಳೆಲ್ಲ ಅಲ್ಲಿ ಕಾಯ್ತಾ ಇರುತ್ತೆ. ನಾನ್ ವೆಜ್ ಕೊಡೋ ಟೈಮಲ್ಲಿ ಅದು ಉಗ್ರತೆ ಜಾಸ್ತಿ ಆಗಿರುತ್ತೆ. ಒಂದು ಅರ್ಧ ಗಂಟೆ ಲೇಟ್ ಆಯಿತು ಅಂದ್ರೂ ಅಲ್ಲಿ ಹೋಗೋ ಬರೋ ಅಲ್ಲಿ ಅಲ್ಲೊಂದು ಇದು ಪ್ಲೇಸ್ ಮಾಡಿರ್ತಾರೆ. ಆ ಪ್ಲೇಸಲ್ಲಿ 5 ನಾಯಿ ಇರಲ್ಲ, ಮಿನಿಮಮ್ 50-100 ಇರುತ್ತೆ. ಅಲ್ಲಿ ಓಡಾಡಂಗೆ ಇಲ್ಲ ಜನಗಳ, ದೊಡ್ಡವರಲ್ಲ ಚಿಕ್ಕವರು ಅಲ್ಲ, ದೊಡ್ಡವರು ಯಾರೂ ಓಡಾಡಂಗಿಲ್ಲ. ಹೋದ್ರೆ ಇನ್ನೂ ಜಾಸ್ತಿ, ಯಾಕಂದ್ರೆ ಹಸುವಾಗ್ತಾ ಇರುತ್ತೆ. ಡಾಕ್ಟರ್ ಹಸು ಬೇಕು, ನಾಯಿಗೆ ಊಟ ಬೇಕಲ್ವಾ. ಈಗ ಆಗ್ಲಿ ಅಂದರೆ ಪ್ರತಿನಿತ್ಯ ಕಚೇರಿಯಿಂದ ಮನೆಗೆ ಹೋಗುವಂಥ ಸಮಯದಲ್ಲಿ ಸರ್ ನಾನು ಅನೇಕ ಬಾರಿ ನೋಡಿದ್ದೇನೆ, ಅನೇಕ ಜನ ರಾತ್ರಿ ತಮ್ಮ ಸ್ಕೂಟಿಗಳಲ್ಲಿ ತೆಗೆದುಕೊಂಡು ಬಂದು ಆಹಾರವನ್ನು ಹಾಕ್ತಾ ಇರ್ತಾರೆ. ಪ್ರಾಣಿ ಪ್ರಿಯರು, ಈಗ ನಾಯಿಗಳು ಅದೇ ಸಮಯಕ್ಕೆ ನಾಯಿಗಳು ಕಾಯ್ತಾ ಇರುತ್ತಲ್ಲಿ. ಈಗ 10 ಗಂಟೆ 10 ನಿಮಿಷಕ್ಕೆ ಅವ್ರು ಬರ್ತಾರೆ ಅಂತ ಹೇಳಿದ್ರೆ ಅವ್ರು ಆ ಟೈಮ್ನಲ್ಲಿ ನಾಯಿಗಳು ಕಾಯ್ತಿರುತ್ತೆ. ಅಲ್ಲಿ ಅವತ್ತು ಅಕಸ್ಮಾತ್ ಅವ್ರು ಇಲ್ಲ ಹೊರಗಡೆ ಹೋಗಿದ್ದಾರೆ, ಯಾರು ಫಂಕ್ಷನ್ ಹೋಗಿದ್ದಾರೆ ಅಂದರೆ ಆ ನಾಯಿ ಹಸ್ಕೋ ಆಗಿರುತ್ತಾ ಸುತ್ತುತ್ತೆ. ಮಧ್ಯರಾತ್ರಿ ಯಾರು ಓಡಾಡ್ತಾ ಇರ್ತಾರೆ ಅವ್ರನ್ನ ಬೈಟ್ ಮಾಡುತ್ತೆ, ಕ್ಯಾಚ್ ಮಾಡುತ್ತೆ. ಅಂದರೆ ಕೋಪ ಇರುತ್ತೆ, ಹಸುವಿದ್ದಾಗ ಕೋಪ ಜಾಸ್ತಿ. ಪ್ರಾಣಿ ಆಗಲಿ ಮನುಷ್ಯರಾಗಲಿ ಹಸುವಿದ್ದಾಗ ಕೋಪ ಬಂದೇ ಬರುತ್ತೆ. ಸುಮ್ಮನೆ ನಡ್ಕೊಳೋದು ಬೈಕ್ ಮಾಡುತ್ತೆ. ನಾವು ಫೈಂಡ್ ಔಟ್ ಮಾಡಿರ್ಬೇಕಾದ್ರೆ ಸುಮ್ಮನೆ ಚಿಕ್ಕ ಮಕ್ಕಳು ಓಡ್ತಾರೆ, ಯಾರು ಮಕ್ಕಳು ನಡ್ಕೊಂಡು ಹೋಗಲ್ಲ. ಓಡೋ ಟೈಮಲ್ಲಿ ನಾಯಿ ಅಗ್ರೆಸ್ ಆಗುತ್ತೆ. ಆಮೇಲೆ ತುಂಬ ವಯಸ್ಸಾದಾಗ ನಡೆಯೋ ಸ್ಥಿತಿ ಇರಲ್ಲ, ನಿಧಾನ ನಡೀತಾ ಇರಬೇಕು, ಅಂಥವನ್ನು ಕಚ್ಚುತ್ತೆ. ಆಮೇಲೆ ಗಾಡೀಲಿ ಫಾಸ್ಟಲ್ಲಿ ಹೋಗೋರಿಗೆ, ಯಾಕಂದರೆ ತುಂಬ ಕೋಪ. ನೀವು ಹೇಳ್ದಂಗೆ ಊಟ ಚೆನ್ನಾಗಿ ಕೊಟ್ಟು, ಡಾಕ್ಟ್ರ್ ಹೇಳ್ದಂಗೆ ಊಟ ಚೆನ್ನಾಗಿ ಕೊಟ್ಟಿದ್ರೆ ಇರುತ್ತೆ. ಆದರೆ ಈ ಸರ್ಕಾರ ಏನು ಯೋಚನೆ ಮಾಡ್ತಿದೆ, ಇನ್ನೂ ಉತ್ತೇಜನ ಜಾಸ್ತಿ ಮಾಡ್ತಿದೆ, ಅಂದರೆ ಅಗ್ರೆಸಿವ್ ಆಗಿ ಮಾಡೋಕ್ಕೆ ಪ್ರಯತ್ನ ಪಡ್ತಿದೆ. ಅದಕ್ಕೆ ನಾವು ಬಿರಿಯಾನಿ ಕೊಡೋದು ಬೇಡ ಅಂತಲೇ ಹೋರಾಟ ಮಾಡ್ತಾರೆ ಸರ್. ಓಕೆ, ಈ ಪ್ರಾಣಿಗಳ ನಾಯಿಗಳಿಗಾಗಿ ಒಂದು ಶೆಲ್ಟರ್ ನಿರ್ಮಾಣ ಮಾಡ್ತೀವಿ, ಒಂದೇ ಕಡೆ ನಾಯಿಗಳನ್ನು ನಾವು ಸ್ಟೋರ್ ಮಾಡೋ ಆ ರೀತಿ ಪ್ರಯತ್ನ. ಇದು ಸುಪ್ರೀಂ ಕೋರ್ಟ್ ಒಂದು ಇದು ಕೊಟ್ಟಿತ್ತು, ಅಂದರೆ ಒಂದೇ ಕಡೆ ದೊಡ್ಡ ಜಾಗ ಅಷ್ಟು ಇಲ್ಲ ಬೆಂಗಳೂರಲ್ಲಿ, ಕಡಿಮೆ ಪ್ರಮಾಣದಲ್ಲಿ ಆ ಜಾಗದಲ್ಲಿ ಮಾಡಿ ಅಂತ ಹೇಳಿದ್ದು. ಬಟ್ ಅದು ಮಾಹಿತಿ ಯಾರಿಗೂ ಬಂದಿಲ್ಲ, ಮೀನ್ಸ್ ಇನ್ನೂ ಅದನ್ನು ಯೋಚನೆ ಮಾಡ್ತಾನೆ ಇದ್ದಾರೆ, ಅದಿನ್ನೂ ಸ್ಟಾಪ್ ಮಾಡಿಲ್ಲ. ಅಕಸ್ಮಾತ್ ಅದು ಮಾಡೋದು ಕೂಡ ಈಗ ಬೆಳಗ್ಗೆ ಊಟ ಟೈಮ್ ಬರುತ್ತೆ, ನಾಯಿ ತಿನ್ಕೊಂಡು ಹೋಗುತ್ತೆ, ಅಲ್ಲೇ ಇರಲ್ವಲ್ಲ ಸರ್, ತಿರ್ಗಾ ಅದು ಬ್ಯಾಕ್ ಹೋಗುತ್ತೆ, ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗ್ತಾ ಇರುತ್ತೆ. ನೀವು ಅಲ್ಲೇ ನಾಯಿಗಳು ಇಟ್ಕೊಂಡ್ರೆ ನಾವು ಸೇಫಾಗಿರ್ತೀವಿ ಜನಗಳು. ಇಲ್ಲ ಅಂದರೆ ಇವತ್ತು 5 ನಾಯಿ ಈ ರೋಡಲ್ಲಿ ಇದೆ ಅಂದರೆ ಊಟ ಮಾಡ್ಕೊಂಬಂದು ಇಲ್ಲಿ ಬರೋಷ್ಟರಲ್ಲಿ ಸರಿ ಹೇಳ್ದಂಗೆ ಒಂದು ಕಡೆ ಊಟ ಹಾಕ್ತೀನಿ ಅಂದರೆ 10-15 ನಾಯಿ ಸೇರುತ್ತೆ. ಅಲ್ಲಿ ಬಂದಾಗ ಊಟ ಇನ್ನೇನು 1 hour 2 hour ಅದಕ್ಕೆ ಗೊತ್ತಾಗುತ್ತೆ, ನೆಕ್ಸ್ಟ್ ಊಟ ಬರುತ್ತೆ, ಬಿಡೋ ಇಲ್ಲೇ ಇರೋಣ ಅಂತ. ಆ ರೋಡಲ್ಲಿ 5 ನಾಯಿ ಇದ್ದಿದ್ದು 50 ನಾಯಿ ಆಗ್ತವಲ್ಲೇ ಸುತ್ತಮುತ್ತ. ಒಂದು ರೋಡಲ್ಲಿ ಕಡಿಮೆ ಆಗಿಬಿಡುತ್ತೆ, ಒಂದರಲ್ಲಿ ಜಾಸ್ತಿ ಆಗುತ್ತೆ. ಬಟ್ ಅಲ್ಲೇ ಜನ ಜಾಸ್ತಿ ಹೋದಾಗ ಅಗ್ರೆಸಿವ್ ಆಗುತ್ತೆ. ನಮ್ಮ ಪ್ರಕಾರ ಅದು ಮಾಡೋದು ತಪ್ಪು ಅನಿಸುತ್ತೆ ನನಗೇನು. ಅಂದರೆ ಏನು ಪ್ಲ್ಯಾನ್ ಮಾಡ್ಬೋದು ಅಂದರೆ ಇಂಥ ಸರ್ ಇದ್ದಾರೆ ಪ್ರಾಣಿ ಪ್ರಿಯ ಅಂಥವ್ರಿಗೆ ವಾಲಂಟಿಯರ್ಗೆ ಹೇಳಿ ಅವ್ರಿಗೆ ಆ ಇದರಲ್ಲಿ NGOಗಳೆಲ್ಲ ಕೆಲಸ ಮಾಡ್ತೀವಲ್ಲ, ಇದಕ್ಕೆ ಎಲ್ಲಿ ಮಾಡ್ತಾ ಇಲ್ಲ ಸರ್, ಎಲ್ಲಿ ಮಾಡ್ತಿದ್ದಾರೆ. NGO ಫೋನ್ ಮಾಡಿದ್ರೆ ನಮ್ಗೆ ಇದಕ್ಕೆ ಬರೋಲ್ಲ. ನಾವು BBMPಗೆ ಸತಿ ಕಾಲ್ ಮಾಡಿದ್ದೀವಿ, ಬರೋಲ್ಲ. ಅಪ್ಪ ನಾವು ಬಂದೇನಾರು ಮಾಡಿದ್ರೆ ಪ್ರಾಣಿ ಪ್ರಿಯ ನಮ್ಮಲ್ಲಿ ಜಗಳ ಮಾಡ್ತಾರೆ, ಕೇಸ್ ಹಾಕ್ತಾರೆ ಅನ್ನೋ ಅವ್ರಿಗೆ ಭಯನೋ ಸುಮ್ಮನೆ ತಪ್ಪಿಸ್ಕೊಳ್ಳೋ ಕೆಲಸ ಗೊತ್ತಿಲ್ಲ. ಪ್ರಾಣಿ ಪ್ರಿಯರಿಗೆ ನಾವು ಎಕ್ಸಾಂಪಲ್ಲು, ಈಗ ನಾಯಿ ಮಗು ಇತ್ತಲ್ಲ, ಆ ಮಗುಗೆ ನೀವು ವಿಡಿಯೋ ತೋರಿಸಿದ್ರಲ್ಲ, ಆ ಮಗು ಕಚ್ತಾ ಇರಬೇಕಾದ್ರೆ ಬೇರೆ ಜನಗಳೇನು ಮಾಡ್ತಾರೆ, ಅದು ನಾಯಿ ಹೊಡೆಯಾಗ ಏನೋ ಹೆಚ್ಚು ಕಮ್ಮಿ ಆಯಿತು ಅಂದರೆ ಆ ಮನುಷ್ಯ ಲಾಕ್ ಆಗ್ತಾನೆ. ಯಾರು ಅಂದರೆ ಪ್ರಾಣಿಗೆ ಏಟು ಬಿತ್ತು ಅಂತ. ಆ ಮನುಷ್ಯಗೆ ಏಟು ಬಿದ್ದಿದ್ದು ಪ್ರಾಣಿ ಪ್ರಿಯರು ಬೆಚ್ಚಗಿರ್ತಾರೆ. ಯಾರು ಪ್ರಾಣಿ ಪ್ರಿಯರು ಯಾರು ಇರ್ತಾರೆ ಅವರೆಲ್ಲ ಬೆಚ್ಚಗೆ ಮನೇಲಿ ಇರ್ತಾರೆ. ನಾಯಿಗೆ ಒಂಚೂರು ಗಾಯ ಬಂತು, ರಕ್ತ ಬಂತು ಅಂದರೆ ಎಲ್ಲರೂ ಎದುಳ್ತಾರೆ, ಅವ್ರ ಮೇಲೆ ಕೇಸ್ ಅಥವಾ ಏನೊಂದು ಪನಿಷ್ಮೆಂಟ್ಗೆ ಅಗ್ರೆಸಿವ್ ಆಗ್ತಾರೆ. ಸೊ ಅದರಿಂದ ಯಾರು ಈಗ ಹೇಳ್ದಂಗೆ ನೀವು ಹೇಳೋದಲ್ಲ, ಭಯದಿಂದ ಅಲ್ಲ ಸರ್. ಇನ್ನು ನಾಯಿ ಹೊಡೆದ್ರೆ ಸತ್ತೋದ್ರೆ ನಮಗೂ ಪ್ರಾಬ್ಲಮ್ ಆಗುತ್ತಲ್ಲ ಅನ್ನೋ ಕಾರಣಕ್ಕೆ ಓಡ್ಸೋಕ್ಕೆ ಪ್ರಯತ್ನ ಪಡ್ತಾರೆ ಹೊರಟು ಜೋರಾಗಿ ಕೋಲ್ ತೊಗೊಂಡು ನೋಡೋದು, ಕಲ್ಲು ತೊಗೊಂಡು ನೋಡೋದು ಮಾಡಲ್ಲ. ಅಲ್ಲ ಸರ್, ನೀವು ಬೇರೆದವ್ರು ಬಿಡಿ, ಇತ್ತೀಚೆಗೆ ಒಂದು ವಿಜಯನಗರ ಜಿಲ್ಲೆಯ ಕೊಟ್ಟೂರು ಅಂತ ಒಂದು ಪ್ರದೇಶ, ಆ ಕೊಟ್ಟೂರಿನಲ್ಲಿ ಒಂದು ಮಗು ಮನೆ ಮುಂದೆ ಆಟ ಆಡ್ತಾ ಇದೆ. 8 ನಾಯಿಗಳ ಏಕಾಏಕಿಯಾಗಿ ದಾಳಿ ಆಯಿತು. ತಾಯಿ ಬಾಗಿಲಲ್ಲೇ ಇದ್ದಾಳೆ. ಆ ನಾಯಿಗಳ ದಾಳಿಯ ಭೀಕರತೆ ಹೆಂಗಿತ್ತು ಅಂತ ಹೇಳಿದ್ರೆ ಸ್ವತಃ ತಾಯಿ ಕೂಡ ಅಲ್ಲಿಂದ ಹೋಗುವಂತಹ ಪರಿಸ್ಥಿತಿ ಬಂತು. ಎಲ್ಲರೂ ನೋಡ್ತಾರೆ ಸರ್. ಯಾಕಂದರೆ ಏನಕ್ಕೆ ಏನು ಮಾಡಬೇಕು ಅಂತ ಅವ್ರಿಗೂ ತಕ್ಷಣ ಬಂದು ಅಟ್ಯಾಕ್ ಮಾಡಿದಾಗ ಏನು ಮಾಡಬೇಕು ಅಂತ ಯೋಚನೆ ಮಾಡೋಷ್ಟರಲ್ಲಿ ಅದು ಆಕ್ರಮಣ ಆಗಿಬಿಟ್ಟಿರುತ್ತೆ. ಆಕ್ರಮಣ ಅನ್ನೋಷ್ಟು ಒಂದೇ ಇಬ್ಬರು ಎಲ್ಲರೂ ಹೋಗೋಷ್ಟಲ್ಲ ಆ ಮಗು ಸತ್ತೋಗಿರುತ್ತೆ. ಅದು ನಾವು ನೋಡ್ಕೊಂಡಿರಲ್ಲ. ಈ ಥರ ಬರುತ್ತೆ ಅಂತ ಮಾಹಿತಿ ಇದ್ದರೆ ನಮಗೆ ಅದು ಹೊಡಿಬೋದು. ತಕ್ಷಣ ಸುತ್ಕೊಂಡಾಗ ಒಂದು ನಾಯಿ ಓಡಿಸೋದು ಇನ್ನೊಂದು 4 ನಾಯಿ ಸುತ್ಕೊಂಡಾಗ ನೋಡಿ ಅಲ್ಲಿ ಮತ್ತೆ ಓಡ್ಸೋಕೆ ಒಂದು ಇಬ್ಬರು ಬಂದಿದ್ದಾರೆ, ಬಂದು ಕೂಡ ಅವ್ರ ಕೈಲಿ ಅವಾಯ್ಡ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಅಷ್ಟು ಅಗ್ರೆಸಿವ್ ಆಗಿರುತ್ತೆ, ಅಷ್ಟು ಹಸಿವು ಇರುತ್ತೆ. ಅದರಿಂದ ಅಷ್ಟೇ. ವೈದ್ಯರೇ, ನಾವು ಅವಾಗಲೇ ಮಾತನಾಡ್ತಿದ್ವಿ ಚಿಕಿತ್ಸೆ ಏನು ಎತ್ತ ಅಂತ. ಈಗ ಅನೇಕ ಜನ ಈಗ ಬೆಂಗಳೂರಲ್ಲಿ ನಾಯಿ ಕಚ್ಚಿದರೆ ಆಸ್ಪತ್ರೆಗಳಿಗೆ ಹೋಗ್ತಾರೆ, ಟ್ರೀಟ್ಮೆಂಟ್ ಸಿಗ್ಬೋದು ಎನ್ನುವಂಥ ಆಲೋಚನೆ. ಹಳ್ಳಿಯ ಭಾಗಗಳಲ್ಲಿ ಮನೆ ಮದ್ದಿಗೆ ಮತ್ತು ನಾಟಿ ಔಷಧ ಇತ್ಯಾದಿಗೆ ಹೋಗ್ತಾರೆ. ಇದೆಷ್ಟು ಮಟ್ಟಿಗೆ ಸರಿ? ನಾಟಿ ಮದ್ದಿಗೆ ನಮಗೆ ಅದರದ್ದು ಎಫೆಕ್ಟಿವ್ನೆಸ್ ತಿಳಿದಿಲ್ಲ ಅಟ್ ಪ್ರೆಸೆಂಟ್. ಓಕೆ. ಬಟ್ ಕೆಲವು ಅಶ್ಯೂರೆನ್ಸಸ್ ಸಿಗುತ್ತೆ ಬೈ ದ ಟೈಮ್ ಅಟ್ಲೀಸ್ಟ್ ಸಮಥಿಂಗ್ ಪ್ರಿವೆಂಟಿವ್ ಆಸ್ಪೆಕ್ಟಲ್ಲಿ ಏನಾದರೂ ಒಂದು ಸೇಫ್ ಗಾರ್ಡ್ ಮಾಡೋ ವಿಷಯದವರೆಗೂ ಓಕೆ.
ಆಫ್ಟರ್ವರ್ಡ್ಸ್ ಸ್ವಲ್ಪ ಟೈಮ್ ಸಿಗುತ್ತೆ ನಮಗೆ. ದೆನ್ ಆಫ್ಟರ್ವರ್ಡ್ಸ್ ವಿ ಕ್ಯಾನ್ ಗೋ ಅಂಡ್ ಅಪ್ರೋಚ್. ಒನ್ಸ್ ಸ್ಟೇಬಲೈಸ್ ಆದಮೇಲೆ, ಪರಿಸ್ಥಿತಿ ಎಲ್ಲ ಸ್ಟೇಬಲೈಸ್ ಮಾಡಿದ್ಮೇಲೆ, ದೆನ್ ದೇ ಕ್ಯಾನ್ ಗೋ ಟು ಹೈಯರ್ ಸೆಂಟರ್ಸ್. ಸೊ ಈ ವಿಷಯದಲ್ಲಿ ಯಾಕಂದರೆ ಯಾಕೆ ಇಷ್ಟು ಇಂಟೆನ್ಸಿವ್ ಆಗಿ ನಮಗೆ ಹೈಯರ್ ಸೆಂಟರ್ಸ್ ಬೇಕೇ ಬೇಕು ಅಂತ ಹೇಳ್ತೀನಿ ಅಂದರೆ, ಈ ವೈರಸ್ ಇರೋದು ಒನ್ಸ್ ಇಫ್ ಇಟ್ ಈಸ್ ನಾಟ್ ದೇರ್ ವೆಲ್ ಆ್ಯಂಡ್ ಗುಡ್, ಬಟ್ ರೇಬೀಸ್ ಬಂದಿರೋ ಪೇಷಂಟನ್ನ ನೀವು ಎಲ್ಲ ನೋಡಿರ್ತೀರಾ, ಇಟ್ ಈಸ್ ಅ ಲೈಫ್ ಥ್ರೆಟ್ನಿಂಗ್ ಸಿಚುವೇಶನ್. ಸೊ ಒನ್ಸ್ ಅದು ಬ್ಲಡ್ ಸ್ಟ್ರೀಮ್ಗೆ ಎಂಟ್ರಾದರೆ, ಒನ್ಸ್ ಬ್ರೈನ್ಗೆಲ್ಲ ಎಂಟ್ರಾದರೆ, ಲಂಗ್ ಪ್ಯಾರಲಿಸಿಸ್ ಆಗಿ, ಬ್ರೈನ್ ಡೆತ್ ಆಗಿ, ಇಮಿಡಿಯೇಟ್ಲಿ ಪಾರ್ಶ್ವವಾಯು ಅಂತಾರೆ. ಸೊ ದ ಬ್ಯಾಕ್ ವಿಲ್ ಗೋ ಫಾರ್ ಧನುಸ್ ಥರ ಆಗಿಬಿಡುತ್ತೆ. ಇಟ್ ವಿಲ್ ಬಿ ಲೈಕ್ ಕಾನ್ಕೇವ್ ಶೇಪ್ಡ್ ಬ್ಯಾಕ್ ಆಗಿಬಿಡುತ್ತೆ. ಸೊ ಆ್ಯಂಡ್ ಇಟ್ ಈಸ್ ಅ ಲೈಫ್ ಥ್ರೆಟ್ನಿಂಗ್ ಸಿಚುವೇಶನ್. ಲಂಗ್ಸ್ ಇನ್ನು ಡ್ಯಾಮೇಜ್ ಆಯಿತು ಅಂತಂದರೆ, ದೆನ್ ಆಫ್ಟರ್ವರ್ಡ್ಸ್ ಅವರು ಒನ್ಸ್ ಆ ಸ್ಟೇಜ್ ಹೋಯ್ತು ಅಂತಂದರೆ ದೆರ್ ಇಸ್ ನೋ ಕಮಿಂಗ್ ಬ್ಯಾಕ್. ಡೆತ್ ಅನ್ನೋದು ಡಿಕ್ಲೇರ್ ಮಾಡಿಬಿಡ್ಬೋದು ನೋಡ್ತಾ ಇರೋಂಗೆ, ವಿ ಕ್ಯಾನ್ಟ್ ಡೂ ಎನಿಥಿಂಗ್ ಅಂತ. ತುಂಬ ರೇರೆಸ್ಟ್ ಆಫ್ ರೇರ್ ಕೇಸಸ್ಸಲ್ಲಿ ಮಾತ್ರ ಅವ್ರನ್ನ ಕಾಪಾಡೋಕ್ಕಾಗೋದು. ಅಷ್ಟು ಟೆಕ್ನಾಲಜಿ ಎಷ್ಟಿದ್ರೂ ಆ ಥರ ಪರಿಸ್ಥಿತಿಯಲ್ಲಿ ಇಟ್ ಈಸ್ ಅ ನೋನ್ ಫ್ಯಾಕ್ಟ್, ಡಿಕ್ಟಮ್. ಈ ಥರ ಸಿಚುವೇಶನ್ ಬಂದಾಗ ಪೇಷಂಟ್ಗೆ ದೆರ್ ಇಸ್ ನೋ ಚಾನ್ಸ್. ಈಗ ನಮ್ಮಲ್ಲಿ ಒಂದು ಪದ್ಧತಿ ಇದೆ ಸರ್, ಯಾರಿಗಾದ್ರೂ ನಾಯಿ ಕಡಿತು ಅಂತ ಹೇಳಿದ್ರೆ ಅಲ್ಲೆಲ್ಲೋ ನೀರು ಕೊಡ್ತಾರಂತೆ, ಆ ನೀರನ್ನು 3 ವಾರ ಕುಡಿಬೇಕು. ಎಸ್ ಅದ್ರ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಆಗೋ ಪ್ರಮಾಣ ಇದೆ. ಅದು ಸರ್, ಇವಾಗ ನಾವೆಲ್ಲರೂ ಎಜುಕೇಟೆಡ್ಸ್ ಆಗಿದ್ದೀವಿ. ಪ್ರೀವಿಯಸ್ಲಿ ಏನು ಅಂತಂದರೆ ಗೊತ್ತಿರಲಿಲ್ಲ ಜನಕ್ಕೆ ಫಾಲೋ ಅಪ್. ಆ ನೀರು ಕೊಟ್ಟ ಮೇಲೆ ಏನಾಯಿತು, ಏನಾದರೂ ಲೈಫ್ ಸ್ಟೈಲ್ ಒಂದು ಪ್ರಮಾಣದಲ್ಲಿ ಏನಾದರೂ ವೈರಸ್ನ ಅವಾಯ್ಡ್ ಮಾಡುತ್ತೆ ಅಂತ ಅಂದರೆ, ನೆಕ್ಸ್ಟು ಅವನು ರಿಕವರಿ ಹೇಗಾದ, ವಾಟ್ ಈಸ್ ಇಸ್ ಪ್ರೆಸೆಂಟ್ ಕ್ವಾಲಿಟಿ ಆಫ್ ಲೈಫ್. ಅದು ಅಷ್ಟು ಲೈಫ್ ಥ್ರೆಟ್ನಿಂಗ್ ಸಿಚುವೇಶನ್ ಹೋಗಿ ಬಂದ ಮೇಲೆ ದ ಪರ್ಸನ್ ನೆಕ್ಸ್ಟ್ ಕ್ವಾಲಿಟಿ ಏನು, ಬ್ರೀದಿಂಗ್ ಪ್ರಾಬ್ಲಮ್ ಇರುತ್ತೆ, ಹಾರ್ಟ್ ಪ್ರಾಬ್ಲಮ್ ಡೆವಲಪ್ ಆಗುತ್ತೆ, ಬ್ರೈನ್ ಪ್ಯಾರಲಿಸಿಸ್ ಆಗುತ್ತೆ, ಬದುಕಿರೋ ಶವ ಥರ ಆಗ್ಬಿಡ್ತಾನೆ. ಸೊ ಆ ರೀತಿ ಪರಿಸ್ಥಿತಿಗಳು ಇದೆ. ಸೊ ಇದ್ರ ಪ್ರಕಾರವಾಗಿ ಸಿನ್ಸ್ ನಮಗೆ ಡೇಟಾ ಇಲ್ದಿರೋದ್ರಿಂದ ಜಾಸ್ತಿ ಕಮೆಂಟ್ ಮಾಡಲಿಕ್ಕೆ ಆಗದೆ ಇರೋ ಪರಿಸ್ಥಿತಿ. ನೀವು ಅವಾಗಲೇ ಹೇಳ್ತಾ ಇದ್ದೀರಿ ಸೋಂಕಿನ ಪ್ರಮಾಣ ಜಾಸ್ತಿ ಆಗ್ಬೋದು ಅಂತ. ನಿಯಂತ್ರಣಕ್ಕೆ ಏನು ಮಾಡ್ಬೋದು ಜನ? ನಿಯಂತ್ರಣಕ್ಕೆ ದಟ್ಸ್ ವಾಟ್ ಸರ್, ಸೈಕಾಲಜಿ ಆಸ್ಪೆಕ್ಟು ತುಂಬ ಇದೆ. ಸಾರ್ ಹೇಳ್ದಂಗೆ ಸ್ಕೂಲಲ್ಲಿ ಹೇಗೆ ಅಪ್ರೋಚ್ ಮಾಡೋದು ಡಾಗ್ಸ್ ಇದ್ದಾಗ ಅಂತ ಅಂದ್ಬಿಟ್ಟು ಒಂದು ಕಾನ್ಸೆಪ್ಟ್ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಒಬ್ಬ ಮನುಷ್ಯ ಏನಾದರೂ ಥ್ರೆಟ್ ಬಂದಾಗ 2 ರೆಸ್ಪಾನ್ಸ್ ಕೊಡ್ತಾನೆ, ಇಲ್ಲ ಫ್ಲೈಟ್ ಆರ್ ಫ್ರೈಟ್. ಇಲ್ಲ ಫೈಟ್ ಮಾಡ್ತಾನೆ, ಇಲ್ಲ ಅಂದರೆ ಓಡೋಗ್ತಾನೆ. ಪರಿಸ್ಥಿತಿ ನೋಡೋದಕ್ಕೆ ನಾವು ಕಿಡ್ಸ್ ತುಂಬ ಗ್ರಾಸ್ಪಿಂಗಲ್ಲಿ ತುಂಬ ಹುಷಾರಿರ್ತಾರೆ. ಓಡೋಗೋ ಪರಿಸ್ಥಿತಿ ಇದೆಯಾ ಇಲ್ಲ ಫೈಟ್ ಮಾಡೋ ಪರಿಸ್ಥಿತಿ ಇದೆಯಾ ಅನ್ನೋದು ಎರಡನ್ನ ಜಡ್ಜ್ ಮಾಡಿಬಿಟ್ರೆ, ಅಕಸ್ಮಾತ್ ಯಾವುದೋ ನಾಯಿ ಬಂತು ಅಂತಂದರೆ ಕೂಕ್ಕೊಳೋದು. ಯಾಕಂದರೆ ಯೂಶ್ವಲಿ ಒಂದೇ ಒಂದು ಮಗು ಇದೆ ಅಂತಂದರೆ ನಾಯಿ ಅದು ಸರ್ವೈವಲ್ ಟ್ಯಾಕ್ಟಿಕ್ಕು, ಯಾರು ಇಲ್ದಿರೋ ಟೈಮಲ್ಲೇ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಇದೊಂದು ಇನ್ಸಿಡೆಂಟು, ಇಟ್ ಈಸ್ ಅ ಪರ್ಟಿಕ್ಯುಲರ್ ಇನ್ಸಿಡೆಂಟ್. ಬಟ್ ಒಬ್ಬೊಬ್ಬರಾಗೆ ಹೋದಾಗ ರಾತ್ರಿ ಎಲ್ಲ ಏನಕ್ಕೆ ಅಟ್ಯಾಕ್ ಆಗೋದು ಜಾಸ್ತಿ, ಬಿಕಾಸ್ ಒಂಟಿಯಾಗಿ ಹೋಗ್ತಾ ಇರ್ತೀವಿ. ಅದಕ್ಕೆ ನಮ್ಮ ಹಿರಿಯರು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ದಾರೆ, ಜೀವನದಲ್ಲಿ ನಾವು ಮೊದಲು ನಾಯಿಯನ್ನು ಎದುರಿಸೋದು ಕಲಿಬೇಕು ಅಂತ. ಎಕ್ಸಾಕ್ಟ್ಲಿ, ನಮ್ಮ ಹಿರಿಯರು ಅದನ್ನೇ ಮಾತು ಹೇಳ್ತಾ ಇದ್ದಾರೆ. ನೀವು ಬೇರೆದವ್ರನ್ನ ಎದುರಿಸೋದು, ಬದುಕಿನಲ್ಲಿ ಬೇರೆಯವ್ರನ್ನ ಬೇರೆ ಈ ರೀತಿ ಎದುರಿಸಬಹುದು, ಬಟ್ ನೀವು ನಾಯಿ ಎದುರಿಸೋದನ್ನು ಮೊದಲು ಕಲಿಬೇಕು ಅಂತ ಹೇಳ್ತೀವಿ. ಎಸ್, ಸೊ ಆವಾಗ ಅದು ಅಸೆಸ್ ಮಾಡುತ್ತೆ ಒಬ್ಬರೇ ಇದ್ದಾರೆ ಅಂತ ಅಂದ್ಬಿಟ್ಟು. ಆ ಪರಿಸ್ಥಿತಿಯಲ್ಲಿ ನಾವು ಫೈಟ್ ಮಾಡಬೇಕಾ ಇಲ್ಲ ಇದು ಓಡೋಗ್ಬೇಕಾ, ಎರಡನ್ನ ನಾವು ಡಿಸೈಡ್ ಮಾಡೋ ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ ಹೇಳ್ಕೊಟ್ಬಿಟ್ರೆ ಈ ತರ ಪರಿಸ್ಥಿತಿಗಳು ಇನ್ ಅಡಿಷನ್ ಟು ದಟ್ ಹಂಗರ್ ಅದನ್ನು ಸರಿ ಆ ವಿಷಯದಲ್ಲಿನೂ ನಾವು ಅಪ್ರೋಚ್ ಮಾಡಿದ್ರೆ ಪ್ರಿವೆಂಟಿವ್ ಆಸ್ಪೆಕ್ಟ್ ಅಲ್ಲಿ ವಿ ಕ್ಯಾನ್ ಡೂ ಲಾಟ್ ಆಫ್ ವರ್ಕ್. ಎಸ್ ಸರ್. ಅರುಣ್ ಕುಮಾರ್ ಅವರೇ, ಕೊನೆಯದಾಗಿ ಏನು ಮಾಡ್ಬೋದು ಸರ್ಕಾರದ ದೃಷ್ಟಿಯಿಂದ, ಸಾಮಾಜಿಕವಾಗಿ ಜನರ ಸಹಭಾಗಿತ್ವ, ಕೋರ್ಟ್ ಇದ್ರ ಬಗ್ಗೆ ಎಲ್ಲ ಹೇಳಿದೆ, ಎಲ್ಲವೂ ಕೂಡ ಓಕೆ, ಕಾನೂನಾತ್ಮಕವಾಗಿ ಎಲ್ಲವೂ ಕೂಡ ಓಕೆ, ಒಂದು ಸಮಾಜವಾಗಿ ಬೀದಿ ನಾಯಿಗಳನ್ನು ಹೆಂಗೆ ಎದುರಿಸೋದು? ಸರ್ ನೋಡಿ, ಇದು ಅಧಿಕಾರಿಗಳ ಬೇಜವಾಬ್ದಾರಿ ತನದಲ್ಲಿ ಇದೆಲ್ಲ ಹಾಕ್ತಾ ಇರೋದು. ನೋಡಿ, ನಮ್ಮ ಡಾಕ್ಟರ್ ವೆಂಕಟೇಶ್ ಅವರಿದ್ದಾರೆ ಮತ್ತು ಕಿಶೋರ್ ಅವರಿದ್ದಾರೆ, ಎಲ್ಲರೂ ಹೇಳಿದ್ರು. ನೋಡಿ, ನ್ಯಾಪ್ರಿ ಗೈಡ್ಲೈನ್ಸ್ ಇದೆ, ಆಕ್ಷನ್ ಪ್ಲಾನ್ ಫಾರ್ ಡಾಗ್ ಮೀಟೆಡ್ ರೇಬಿಸ್ ಎಲಿಮಿನೇಷನ್ ಅಂತೇಳಿ 2030 ಭಾರತ ಸರ್ಕಾರ ರೇಬಿಸ್ನ ನಿರ್ಮೂಲನೆ ಮಾಡಬೇಕಂತೇಳಿ, ಹೇಗೆ ಪೋಲಿಯೋ ಎಲ್ಲ ನಿರ್ಮೂಲನೆ ಆಯಿತು, ಓಕೆ, ಅಮ್ಮ ಚಿಕನ್ ಪಾಕ್ಸು ಸ್ಮಾಲ್ ಪಾಕ್ಸ್ ಎಲ್ಲ ನಿರ್ಮೂಲನೆ ಆಯಿತು, ಅದೇ ಥರ ರೇಬಿಸ್ನ ನ್ಯಾಪ್ರಿ ಗೈಡ್ಲೈನ್ಸ್ ಎಲ್ಲ ಇದೆ ಸರ್. 2 ಭಾಗ ಇದೆ, ಒಂದು ಮೆಡಿಕಲ್ ಆಸ್ಪೆಕ್ಟ್, ಇನ್ನೊಂದು ವೆಟರ್ನರಿ. ಅಂದರೆ ವೆಟರ್ನರಿ ಬಂದು ಲೋಕಲ್ ಅಥಾರಿಟಿ ಅವರು. ಒಂದು ಪ್ರಶ್ನೆ, ಈಗ ನಮ್ಮ BBMPದು ಬೇಜವಾಬ್ದಾರಿ ಅಧಿಕಾರಿಗಳದೇ ತಗೊಳ್ಳೋದ, ಅವರು ಕರೆಕ್ಟಿಗೆ ನ್ಯಾಪ್ರಿ ಗೈಡ್ಲೈನ್ಸ್ ಪ್ರಕಾರ ಮಾಡ್ತಾ ಇದ್ದಾರಾ? ಓಕೆ, ಮಾಡ್ತಾ ಇಲ್ಲ. ನಾವುಗಳು ಫೋನ್ ಮಾಡಿ ಅವ್ರಿಗೆ ಹೇಳಿದ್ರೆ ಸಹ ಫೋನ್ಗಳು ತೆಗಿಯಲ್ಲ ರೀ, ನಾನು ಮಂಡಳಿದು ಮೆಂಬರು. ಓಕೆ ಓಕೆ, ಈ ಥರ ಇದ್ದ ಅಂದರೆ ಮತ್ತೆ
ಪ್ರಾಣಿ ಕಲ್ಯಾಣ ಮಂಡಳಿಯವರು ಮ್ಯಾನ್ಯಲ್ ಕೊಟ್ಟಿದ್ದೆ ಮಕ್ಕಳಿಗೆ. ಇವಾಗ ಡಾಕ್ಟರ್ ವೆಂಕಟೇಶ್ ಅವರು ಹೇಳಿದ್ರು. ಓಕೆ, ಈಗ ಅದಕ್ಕೆ ನೋಡಿ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್ ಇದ್ದಾರೆ ಸರ್. ಹುಲಿ, ಆನೆ, ಸಿಂಹ ಎಲ್ಲ ಫೋಟೋ ತೆಗಿತಾರೆ. ಅವ್ರಿಗೆ ಏನಾದ್ರು ಅಟ್ಯಾಕ್ ಮಾಡುತ್ತಾ? ಇಲ್ಲ. ಯಾಕಂದರೆ ಚಲನವಲನಗಳು ತಿಳಿಯುತ್ತಾರೆ. ಪೋಷಕರಲ್ಲಿ ಸಹ ತಂದೆ ತಾಯಿಯ ಜವಾಬ್ದಾರಿ ಆಗ್ತದೆ ಮಕ್ಕಳನ್ನು ಪರಿಸರದಲ್ಲಿ ಹೇಗೆ ಇದು ಮಾಡಬೇಕಂದ್ಬಿಟ್ಟು. ಮೊದಲು ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಂದ್ರೆ ಗೊತ್ತಿಲ್ಲದ ಹತ್ರ ಚಾಕ್ಲೇಟ್ ತೊಗೊಬೇಡ ಅಂತ ಹೇಳ್ತಾ ಇದ್ರು. ಚಾಕ್ಲೇಟ್ ಕೊಟ್ಬಿಟ್ಟು ಮಕ್ಕಳನ್ನ ಫ್ರೆಂಡ್ ಮಾಡ್ಕೊಂಡು ಕಿಡ್ನಾಪ್ ಮಾಡ್ಕೊಂಡು ಹೋಗೋರು, ಚೈಲ್ಡ್ ಟ್ರಾಫಿಕಿಂಗ್ ಅಂತೇಳಿ. ಮತ್ತು ಅವಾಗ 45 ವರ್ಷ 50 ವರ್ಷದಿಂದ ನಾನು ಚಿಕ್ಕವನಿರ್ಬೇಕನ್ನ ಅಂದರೆ ನಮ್ಮ ತಂದೆ ತಾಯಿ ರೋಡ್ ಕ್ರಾಸ್ ಮಾಡಬೇಕಂದ್ರೆ ಯಾರಿಗಾರು ಹೇಳ್ಬಿಟ್ಟು ಹಿಂದೆ ಈ ಕಡೆ ಆ ಕಡೆ ನೋಡ್ಬಿಟ್ಟು ಕ್ರಾಸ್ ಮಾಡಿ, ಅವಾಗ ಟ್ರಾಫಿಕ್ ಇರಲಿಲ್ಲ. ಬಟ್ ದಿಸ್ ಆಲ್ ಇಸ್ ಬೇಸಿಕ್ಸ್ ಇದು. ಮತ್ತು ಮಕ್ಕಳನ್ನ ಒಂಟಿಯಾಗಿ ರಸ್ತೆಯಲ್ಲಿ ನೋಡಿ, ಅದು ನಾಯಿ ಇದಾಯಿತು, ಓಕೆ ಇದು ಮಾಡ್ಕೊಳ್ಳೋದ. ಬಟ್ ಅದೇ ರೀತಿಯಲ್ಲಿ ಮಕ್ಕಳನ್ನ ಒಂಟಿಯಾಗಿ ಸಣ್ಣ ಮಕ್ಕಳನ್ನ ರಸ್ತೆಯಲ್ಲಿ ಇದು ಮಾಡಬಾರ್ದು. ನಾಳೆ ದಿನ ಏನೇ ಒಂದು ಅಪಘಾತ ಆಗ್ಬೋದು. ಇದೆಲ್ಲ ಡಾಕ್ಟರ್ ವೆಂಕಟೇಶ್ ತುಂಬ ಇದೆ ಹೇಳೋದು, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಎಲ್ಲ ಇದೆ ಸರ್. ಬಟ್ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಸುಮ್ಮನೆ ಸರ್ಕಾರ ಹಣ ವೇಸ್ಟ್ ಮಾಡ್ತಾ ಇದೆ ಹೊತ್ತು ಕೆಲಸ ಆಗ್ತಾ ಇಲ್ಲ. ಓಕೆ, ಎಲ್ಲ ಕಡೆ ಇದೆ. ರೇಬಿಸ್ ನೋಡಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಫ್ರೀಯಾಗಿ ಇವಾಗ ರೇಬಿಸ್ ಇಂಜೆಕ್ಷನ್ಸ್ ಎಲ್ಲ ಮಾಡಿದ್ದಾರೆ. ಜನರು ತಗೋಬೇಕು. ತಗೊಂಡಿಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ, ಡಾಕ್ಟರ್ಗೆ ಗೊತ್ತಿದೆ ಇದು. ಅದಕ್ಕೆ ನಾವು ಜನರಲ್ಲಿ ಒಂದು ಇದು ಮಾಡ್ಕೊಳ್ಳೋದು. ಓಕೆ, ಎಲ್ಲ ಪ್ರಾಣಿಗಳು ಇದು ಚಲನವಲನಗಳು ತಿಳ್ಕೊಂಡು ಅನ್ಯೂನ್ಯತೆಯಿಂದ ನಾವು ಬದುಕಬೇಕು. ಯಾವುದೇ ಇದಾಗಲಿ ನಾವು ಇದು ಮಾಡೋಂಗಿಲ್ಲ, ದ್ವೇಷಿಸ್ಬಾರ್ದೆ ಇದು ಮಾಡ್ಕೋಬೋದು. ಬಟ್ ಅಧಿಕಾರಿಗಳ ನಿರ್ಲಕ್ಷ್ಯತೆ ಇದೆ. ನಮ್ಮ BBMP ಯಲ್ಲಂತೂ ಏನೂ ಮಾಡ್ತಾ ಇಲ್ಲ. ಎಸ್ ಸರ್. ಕಿಶೋರ್ ಕುಮಾರ್ ಅವರ ಕೊನೆ ರಿಯಾಕ್ಷನು, ನಾಯಿಗಳಿಗೆ ಅಪರಿಮಿತ ಆಹಾರ, ನೀವು ಅವಾಗಲೇ ಹೇಳಿದಾಗೆ ಬೆಂಗಳೂರಿನ ಕಸದ ಮ್ಯಾನೇಜ್ಮೆಂಟು. ನೀವು ಉದಾಹರಣೆಗೆ ನೋಡಿ, ಯಾವುದೋ ಒಂದು ಮಾಂಸದ ಅಂಗಡಿ ಇದೆ ಅಂತ ಹೇಳಿದ್ರಲ್ಲಿ ನೂರಾರು ನಾಯಿಗಳು ಬಂದು ನಿಲ್ಲುತ್ತೆ. ಅಲ್ಲೇ ಸುತ್ತಮುತ್ತಲೂ ಜನವಾಸ ಮಾಡುವಂತಹ ಪ್ರದೇಶಗಳಿರುತ್ತೆ. ಈಗ ನೀವು ಅನೇಕ ಜನ ಹೇಳ್ತಿರ್ತಾರೆ, ಈ ಮಾತನ್ನು ಹೇಳೋದು ಎಷ್ಟು ಮಟ್ಟಿಗೆ ಸರಿ ಗೊತ್ತಿಲ್ಲ, ಈ ನಾಯಿಗಳು ಕೂಡ ನಾನ್ ವೆಜ್ ಆಗಿಬಿಟ್ಟಿದೆ ಅಂತ, ವೆಜ್ಜನ್ನು ತಿನ್ನುವಂಥ ಹಂತಕ್ಕೆ ಹೋಗ್ತಾ ಇಲ್ಲ ಅಂತ. ಅದು ಹೇಳ್ತಾರದಲ್ಲ, ನಿಜ ಆಗಿದೆ. ನೀವು ವೆಜ್ ಹಾಕಿ ತಿನ್ನಲ್ಲ, ನಾನ್ ವೆಜ್ ಹಾಕೋದ್ರೆ ಮಾತ್ರ ತಿನ್ನೋದು. ಅದು ಕೂಡ ಅದು ಇರಬೇಕು. ಬರೀ ಅನ್ನ ಹಾಕೋದು ತಿನ್ನಲ್ಲ, ಅದು ನಾನ್ ವೆಜ್ ಜೊತೆಗೆ ನೆಂಚ್ಕೊಳಕ್ಕೆ ಇರಲೇಬೇಕು. ಅದಕ್ಕೆ ನೀವು ಟ್ರೈ ಮಾಡಿ ತಿನ್ನಲ್ಲ. ಅದು ರಾತ್ರಿವರೆಗೂ ಕಾಯೋದು ಬೇಕಾರೆ ನಾನ್ ವೆಜ್ ಮುಟ್ಟೋದು, ವೆಜ್ ಮುಟ್ಟಲ್ಲ. ಈ ಕಸದ ವಿಚಾರದಲ್ಲಿ ಏನು ಮಾಡ್ಬೇಕಂದ್ರೆ, ಈಗ ಜನ ಎಲ್ಲಂದ್ರೆ ಅಲ್ಲಿ ಕಸ ಎಸಿತಾರೆ, ರಾಜಕಾಲುವೆ ಆಗಿರ್ಬೋದು, ಎಲ್ಲೊಂದು ಬ್ಲಾಕ್ ಸ್ಪಾಟ್ ಇರುತ್ತೆ, ಅಲ್ಲಿ ಕಸ ಹೋಗಿದೆ, ಅಲ್ಲಿ ನಾಯಿಗಳು ಬಂದು ಜಾಸ್ತಿ ಆಗ್ತಾ ಇದೆ ಪ್ರಮಾಣ. ಈ ಜನರ ಅರಿವು ಕೂಡ ಜಾಸ್ತಿ ಆಗಬೇಕು ಅನ್ನೋ ನನ್ನ ಕಳಕಳಿ ಒಬ್ಬ ಸಾಮಾಜಿಕ ಕಾರ್ಯಕರ್ತರಾಗಿ. ಏನಂದರೆ ಈ ಕಸದ ಎಕ್ಸಾಂಪಲ್ ಎವ್ರಿ ರೋಡ್ಗೆ ಬರುತ್ತೆ ಗಾಡಿ, ಟೈಮಿಂಗ್ಸ್ ಚೇಂಜ್ ಇರುತ್ತೆ. ಎಕ್ಸಾಂಪಲ್ ನಮ್ಮ ಮನೆ ಹತ್ರ 11 o'clock ಬರುತ್ತೆ ಸರ್. 11 o'clock ಯಾರೂ ಇರೋದಿಲ್ಲ, ಎಲ್ಲ ಕೆಲಸಕ್ಕೆ ಹೋಗೋರು ಹೋಗ್ತಾರೆ. ಕೆಲಸಕ್ಕೆ ಹೋಗೋರೆಲ್ಲ 8-9 ಗಂಟೆಗೆ ಹೊರಟೋಗ್ಬಿಡ್ತಾರೆ. ಕೆಲವೊಂದು ಕಡೆ 11 o'clock ಬರ್ತಾರೆ, ಕೆಲವೊಂದು ಕಡೆ 8 o'clockಗೆ ಬರ್ತಾರೆ, ಕೆಲವೊಂದು ಕಡೆ 6 ಗಂಟೆಗೆ ಬರ್ತಾರೆ. ಮುಂಚೆ ಬಂದು ಕಷ್ಟ, ಲೇಟಾಗಿ ಬಂದು ಕಷ್ಟ. ಯಾಕಂದರೆ ಕೆಲವರು ಎದ್ದಿರೋ ಲೇಟ್ ಇರುತ್ತೆ. 8 ಗಂಟೆ ಒಳಗಡೆ ಬಂದರೆ ಅಟ್ಲೀಸ್ಟ್ ಕಸ ಬೇರ್ಪಡೆ ಮಾಡಿರ್ತಾರೆ, ಹಾಕ್ತಾರೆ. ಈಗ 9 ಗಂಟೆ ನಂತರ ಬಂದರೆ ಆಲ್ಮೋಸ್ಟ್ 40% ಜನ ಬೆಂಗಳೂರಲ್ಲಿ ಮನೆಗಳಲ್ಲಿ ಇರೋದಿಲ್ಲ, ಎಲ್ಲ ಕೆಲಸಕ್ಕೆ ಗಂಡ ಹೆಂಡತಿ ಇಬ್ಬರು ಹೋಗ್ತಾ ಇರ್ತಾರೆ. 9 ಗಂಟೆ ಒಳಗಡೆ ಬಂದರೆ ಕಸ ಹಾಕ್ಸ್ಕೊಂಡ್ರೆ ಉತ್ತಮ ಅಂತ ನನ್ನ ಅನಿಸಿಕೆ. ಇಲ್ಲ ಅಂದರೆ ಹೋಗ್ತಾ ಹೇಳ್ದಲ್ಲ, ಎಲ್ಲ ಕಟ್ಟಿರ್ತಾರೆ. ಇವತ್ತಿಲ್ಲ ಅಂದರೆ ನಾಳೆ ಕೊಳೆಯುತ್ತದೆ ಕಸ. 9 ಗಂಟೆಗೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಕಸ್ಟಮರ್ ಬರೋದು ಲೇಟ್ ಆಗುತ್ತೆ, 9:00 ಬರ್ತಾನಲ್ಲ ಬಿಡಿ ಅಂದ್ಬಿಟ್ಟು ಹೋಗ್ತಾರೆ. ರೋಡಲ್ಲೆಲ್ಲ ಇಟ್ಬಿಟ್ಟು ಅಲ್ಲೆಲ್ಲ ಇಟ್ಬಿಟ್ಟು ಹೋಗ್ತಾರೆ. ಇದರಿಂದ 100ಕ್ಕೆ 90 ಭಾಗ ನಾಯಿಗಳಿಗೆ ಕಷ್ಟ ಆಗ್ತಿದೆ. ಅಂದರೆ ಕಷ್ಟ ಅನ್ನೋದಕ್ಕಿಂತ ಅಲ್ಲಿರೋದನ್ನ ಕೆದಗುತ್ತೆ. ಮೂಳೆ ಇರ್ಬೋದು, ಅಂದರೆ ನಾನ್ ವೆಜ್ ಇರ್ಬೋದು ಅಂತ ಸರ್ಕಾರ ಮಿನಿಮಮ್ 7 ಗಂಟೆ ಒಳಗಡೆ ಅವರು ಕಸಗಳನ್ನ ಕಲೆಕ್ಷನ್ ಮಾಡಬೇಕು, ಬೇರ್ಪಡೆ ಅವರೇ ಮಾಡಬೇಕು. ಈಗ ಜನಗಳಿಗೆ ಡಿಪೆಂಡ್ ಆಗ್ತಿದ್ದಾರೆ, ನೀವು ಮಾಡಬೇಕು ಅಂತ ಆವಾಜ್ ಆಗ್ತಿದ್ದಾರೆ. ನಮ್ಮ ಪಕ್ಕಲ್ಲ ಅವರು ಒಂದು ವಾಲಂಟಿಯರ್ ತೊಗೊಂಡು ಮಾಡಿಲ್ದೇ ಇರೋ ಇದಕ್ಕೆ ಬೇರ್ಪಡೆ ಇವರೇ ಮಾಡಬೇಕು ಅನ್ನೋ ನನ್ನ ರಿಕ್ವೆಸ್ಟ್ ಸರ್. ಡಾಕ್ಟ್ರೆ, ಕೊನೆ ರಿಯಾಕ್ಷನ್ನು ಜನರಿಗೆ ಕೊಡೋದು ನಾಯಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಾಯಿ ವಿಚಾರ ಸಂಬಂಧಪಟ್ಟಂಗೆ ಅರುಣ್ ಸರ್ ಒಂದು ವಿಷಯ ಹೇಳಿದ್ರು, ನಮ್ಮಲ್ಲಿ ಡೇಟಾದು ಅಭಾವ ಇದೆ ಅಂತ ಅಂದ್ಬಿಟ್ಟು. ನಮಗೆ ಪ್ರಾಬ್ಲಮ್ ಗೊತ್ತಿದ್ರೆ ಅದನ್ನ ಸೊಲ್ಯೂಷನ್ ಆಗಿ ಇದು ಮಾಡ್ಬೋದು. ಡೇಟಾ ಎಂಟ್ರಿ ಅನ್ನೋದು ತುಂಬಾ ಇಂಪಾರ್ಟೆನ್ಸ್ ಈ ಪರಿಸ್ಥಿತಿಯಲ್ಲಿ ಅಂತ ನನಗೆ ಅನಿಸ್ತು. ಸೊ ಡೇಟಾ ವಿಜುವಲೈಸೇಷನ್ ಎಷ್ಟು ಪ್ರಮಾಣದಲ್ಲಿ ನಮಗೆ ಪ್ರಾಬ್ಲಮ್ ಇದೆ ಅಂತ ಕ್ಲಾರಿಟಿ ಗೊತ್ತಾಗ್ಬಿಟ್ರೆ ಆ ಅಪ್ರೋಚ್ ಮಾಡ್ಬೋದು. ಒಂದು ಸೆಕೆಂಡ್ ಪಾಯಿಂಟ್, ಕಿಶೋರ್ ಸರ್ ಒಂದು ಮಾತು ಹೇಳಿದ್ರು, ಗ್ರೌಂಡ್ ರಿಯಾಲಿಟಿ ತುಂಬಾ ಬ್ಯಾಡ್ ಆಗಿದೆ ಅಂತ ಅಂದ್ಬಿಟ್ಟು ಅದರಲ್ಲಿ ನಾವು ತುಂಬಾ ಕರೆಕ್ಷನ್ಸ್ ಮಾಡ್ಬೋದು. ಇನ್ ಅಡಿಷನ್ ಟು ದಟ್, ಇಫ್ ಯು ಕಮ್ ಟು ಮೆಡಿಕಲ್ ಪಾಯಿಂಟ್ ಆಫ್ ವ್ಯೂ, ನಾವು ಸ್ವಲ್ಪ ವೆಟರ್ನಿಟಿ ಡಾಕ್ಟರ್ಸು ಮತ್ತು ಮೆಡಿಕಲ್ ಡಾಕ್ಟರ್ಸು ಇಬ್ಬರು ಒಂದು ಕೋಆರ್ಡಿನೇಷನ್ ಅಲ್ಲಿ ಮಾಡಿದ್ರೆ ಇಟ್ ವಿಲ್ ಬಿ ಅ ವೆರಿ ಗುಡ್ ಎಕ್ಸಾಂಪಲ್ ಫಾರ್ ದ ಕಂಟ್ರಿ ಇನ್ ಆರ್ಡರ್ ಟು ಅವಾಯ್ಡ್ ದಿಸ್ ರೇಬೀಸ್ ಪ್ರಾಬ್ಲಮ್. ಅದು ಒನ್ ಹೆಲ್ತ್ ಅಲ್ಲಿ ಇದೆ ಸರ್, ಅದು ಇವರು ಕೋಆರ್ಡಿನೇಟ್ ಮಾಡ್ತಾರೆ. ಪ್ರಯತ್ನ ಆಗಲಿ, ಬೀದಿ ನಾಯಿಗಳ ಸಂಖ್ಯೆ ಕಡಿಮೆ ಮೂಲಕ ಅದು ಪ್ರಯತ್ನ ಆಗಲಿ ಅಂತ. ಥ್ಯಾಂಕ್ ಯು ಸೋ ಮಚ್. 3 ಜನರಿಗೂ ಕೂಡ ಇಷ್ಟ ಚರ್ಚೆಯಲ್ಲಿ ಭಾಗವಹಿಸಿ ಥ್ಯಾಂಕ್ ಯು ಸೋ ಮಚ್.
ಎಸ್ ವೀಕ್ಷಕರೇ, ಅನೇಕ ಸಲಹೆಗಳು ಬಂದಿದ್ದಾವೆ. ಸಾಮಾಜಿಕ ಕಾರ್ಯಕರ್ತರು, ವೈದ್ಯರು, ಅದರ ಜೊತೆಗೆ ಪ್ರಾಣಿ ಪ್ರಿಯರು ಏನು ಮಾಡಬಹುದು ಸರ್ಕಾರ ಅನ್ನೋದಕ್ಕೆ. ಸರ್ಕಾರಕ್ಕೆ ಇವೆಲ್ಲವೂ ಕೂಡ ಗೊತ್ತಿದೆ, ಆದರೆ ಕಾರ್ಯರೂಪಕ್ಕೆ ಮಾತ್ರ ಬರ್ತಾ ಇಲ್ಲ. ಏನಾಗುತ್ತೆ ಕಾದ್ ನೋಡೋಣ. ಇದರೊಂದಿಗೆ ಇವತ್ತಿನ ಮೆಗಾ ಸುದ್ದಿ ಮುಗಿಸ್ತಾ ಇದ್ದೇನೆ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯೇ ಜೀವಾಳ.